ನಲ್ಲಿ ಓಪನಿಂಗ್ ರಿಮಾರ್ಕ್ಸ್ ಗಾಗಿ ಈ ಚಿತ್ರದ ರಚನೆ ಮತ್ತು ನಿರ್ದೇಶನ ಹೊತ್ತಿರುವಂತಹ ಚರಣ್ ಶೆಟ್ಟಿ ಅವರನ್ನ ಪ್ರೀತಿಯ ಚಪ್ಪಾಳೆಯೊಂದಿಗೆ ವೇದಿಕೆ ಬರ್ಮಾಡ್ಕೊಂಡ. ಸರ್, ಚಿತ್ರ 7ನೇ ತಾರೀಕು ತೆರೆಗೆ ಅಪ್ಪಳಿಸ್ತಾ ಇದೆ. ಎಲ್ಲರ ನಿರೀಕ್ಷೆ ಇದೆ. ಭರವಸೆಯ ನಿರ್ದೇಶಕರು ನಮ್ಮ ಚರಣ್ ಶೆಟ್ಟಿ ಅವರು ಹೇಗೆ ನಿರ್ದೇಶನ ಮಾಡಿದ್ರೆ ಅಂತ ನಿಮ್ಮ ಮಾತುಗಳು ಸರ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಆಗಿತ್ತು. 3:30 ಅಂತ ಸ್ಟಾರ್ಟ್ ಆಗಬೇಕಾಗಿತ್ತು. ಬಟ್ ಕಾರಣಾಂತರಗಳಿಂದ ಈಗ ಆಲ್ಮೋಸ್ಟ್ 4:30 ಆಗಿರ್ಬೋದು. 4:30 ಆಯಿತು. ಮೊದಲನೇದಾಗಿ ಕ್ಷಮೆ ಕೇಳ್ತೀನಿ ಮಾಧ್ಯಮದ ಮಿತ್ರರಿಗೆ. ಹಾಗೆ ಇಲ್ಲಿ ತುಂಬ ಜನ ಗಣ್ಯರು ಬಂದಿದ್ದಾರಲ್ಲ, ವೇಲು ಸರ್ ಆಗಿರ್ಬೋದು, ಲಕ್ಷ್ಮೀ ಗೌಡ್ ಸರ್ ಆಗಿರ್ಬೋದು, ಪ್ರಕಾಶ್ ಸರ್ ಆಗಿರ್ಬೋದು. ಹಾಗೆ ನಿಮ್ಮೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಹಾಗೂ ಮಾಧ್ಯಮದವರಿಗೆ ಹಾಗೆ ಇಲ್ಲೆಲ್ಲ ಬಂದಿರುವಂಥ ಎಲ್ಲ ಗಣ್ಯರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. ಅದಿಪತ್ರ ಟೀಸರ್ ನೋಡಿದ್ರಿ, ಟ್ರೈಲರ್ ನೋಡಿದ್ರಿ, ಸಾಂಗ್ ನೋಡಿದ್ರಿ. ಇನ್ನು ಸಿನಿಮಾ ನೋಡೋದಕ್ಕೆ February 7ಗೆ ಸಿನಿಮಾ ನೋಡ್ಬೋದು. ಈಗಾಗಲೇ ಟ್ರೈಲರ್ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಆಗ್ಬೋದು ಅಥವಾ ಬೇರೆ ನೋಡಿದವರು ಆಗಿರ್ಬೋದು, ಒಳ್ಳೆಯ ರೀತಿಯ ರೆಸ್ಪಾನ್ಸ್ ಬಂದಿದೆ. ಸಿನಿಮಾಕ್ಕೂ ಕೂಡ February 7ರಲ್ಲಿ ಸಿನಿಮಾ ರಿಲೀಸ್ ಆಗ್ತಿದೆ. ಈ ಸಿನಿಮಾನ ಚಿತ್ರಮಂದಿರಕ್ಕೆ ಬಂದು ನೋಡಿ ನಿಮ್ಮೆಲ್ಲರ ಬೆಂಬಲ ಇರಲಿ ಅಂತ ಕೇಳ್ಕೊತೀನಿ. ನಮ್ಮ ಈ ಕಾರ್ಯಕ್ರಮಕ್ಕೆ ತುಂಬ ಆರ್ಟಿಸ್ಟ್ಗಳು ಕೂಡ ಬಂದಿದ್ದಾರೆ. ನಮ್ಮ ಮಡ್ಡ ಸರ್ ಆಗಿರ್ಬೋದು, ಹಾಗೆ ಇನ್ನೂ ಒಂದಿಷ್ಟು ಹಲವಾರು ಕಲಾವಿದರು ಬಂದಿದ್ದಾರೆ. ಅವ್ರಿಗೂ ಸ್ವಾಗತ ಕೋರ್ತೀನಿ. ಅದಿಪತ್ರ February 7ಗೆ ರಿಲೀಸ್ ಆಗ್ತಿದೆ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ನಮಸ್ಕಾರ. ಬಹು ತಾರಾಂಗಣ ಇರುವಂತಹ ಚಿತ್ರ. ರಾಕ್ ಸ್ಟಾರ್ ರೂಪೇಶ್ ಶೆಟ್ಟಿ ಅವರು, ಜಾಹ್ನವಿ ಅವರು ಅಭಿನಯಿಸಿರುವಂತಹ ಚಿತ್ರ. ಹಾಗೆ ಇದರ ನಿರ್ಮಾಣದ ಹೊಣೆ ಹೊತ್ತಿರುವಂತರು ನಮ್ಮ ಕುಲ್ದೀಪ ರಾಘವ್ ಲಕ್ಷ್ಮೇಗೌಡರು ಹಾಗೆ ದಿವ್ಯಾ ನಾರಾಯಣ ಅವರು. ಕುಲ್ದೀಪ್ ಸರ್, ದೀಪು ಅಂತ ಎಲ್ಲರೂ ನಾವು ಪ್ರೀತಿಯಿಂದ ಕರೀತಾರೆ. ತಾವು ಒಂದು ಬಾರಿ ವೇದಿಕೆ ಮೇಲೆ ಆರಂಭದಲ್ಲಿ ಆಗಮಿಸಬೇಕಾಗಿ ವಿನಂತಿ ಮಾಡ್ತೀನಿ. ಪ್ರೀತಿಯ ಸ್ವಾಗತ. ಮುಂದೆ ನೋಡ್ಬೇಕು, ಇವರೆಲ್ಲ ಬರೀ ಯುವಕರೇ, ಯೂತ್ ಸೇರ್ಕೊಂಡು ಮಾಡಿರುವಂತಹ ಒಂದು ಯೂತ್ ಚಿತ್ರ ಇದು. ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ. ಇವತ್ತು ಕನ್ನಡ ಚಿತ್ರಕ್ಕೆ ಬಂಡವಾಳ ಹೂಡೋರು ಬಹಳ ಹಿಂದೇಟ್ ಆಗ್ತಾರೆ, ಅದರಲ್ಲಿ ಯುವಕರಾಗಿ ಮುಂದೆ ಬಂದಿದ್ದಾರೆ. ಸರ್, ನಿಮ್ಮ ಒಂದೆರಡು ಮಾತುಗಳು. ಎಲ್ಲ ಯೂತ್ ಟೀಮೇ ಸೇರ್ಕೊಂಡು ಮಾಡಿದ್ದೀರಾ ಸರ್, ಏನ್ ನಿರೀಕ್ಷೆ? ಮೀಡಿಯಾದವ್ರಿಗೆ ಸಾರಿ ಕೇಳ್ತೀವಿ, 1 hour ಡಿಲೇ ಆಯಿತು, ಕ್ಷಮೆ ಇರಲಿ. ಸೆಕೆಂಡ್ಲಿ ಏನು ಕೇಳಿದ್ದೆ ಸರ್, ಎಲ್ಲ ಯೂತ್ ಟೀಮೇ ಸೇರ್ಕೊಂಡು ಮಾಡ್ತಾ ಇದ್ದೀರಾ, ಓಕೆನಾ? ಏನ್ ನಿರೀಕ್ಷೆ ಇಟ್ಕೊಂಡಿದ್ದೀರಾ ನೀವು ಎಸ್ ಎ ಪ್ರೊಡ್ಯೂಸರ್ ಆಗಿ? ಚಯನ್ಗೆ ಮೇಲೆ ನಂಗೆ ನಿರೀಕ್ಷೆ ಇದೆ. ರೂಪೇಶ್ ಶೆಟ್ಟಿ ಮತ್ತು ಜಾನ್ವಿ ಮೇಲೆ ತುಂಬ ಹೈ ಹೋಪ್ಸ್ ಇದೆ. ಜಾನ್ವಿನ ಆಲ್ರೆಡಿ ಟ್ರೆಂಡಲ್ಲಿ ಇರ್ತಾರೆ ಸೋಷಿಯಲ್ ಮೀಡಿಯಲ್ಲಿ, ಅದು ಇದು. ರೂಪೇಶ್ ಶೆಟ್ಟಿನೂ ಅಷ್ಟೇ. ಸರ್ಕಸ್ ಸಿನಿಮಾ ಅವ್ರದ್ದು 7 crores ಪ್ಲಸ್ ತುಳು ಸಿನಿಮಾ ರೆಕಾರ್ಡ್ ಮಾಡ್ತು ರೂಪೇಶ್ ಶೆಟ್ಟಿ ಅವ್ರದ್ದು. ಚಯನ್ ಬಂದ್ಬಿಟ್ಟು ಇಸ್ ಮೈ ವೆರಿ ಗುಡ್ ಫ್ರೆಂಡ್. 2.5 years ತುಂಬ ಕ್ಲೋಸ್ ಫ್ರೆಂಡು. ನಮ್ಮ ಆಫೀಸ್ ಮುಂದೆನೇ ಅವ್ರದ್ದು ಆಫೀಸು. ಸೊ ಚೆನ್ನಾಗಿದೆ, ಟೀಮ್ ಒಂದು ಚೆನ್ನಾಗಿರೋದು ಸಿಕ್ತು. ಹಾಗೆ ಸಪೋರ್ಟು ಚೆನ್ನಾಗಿರೋದು ಸಿಗ್ತಿದೆ. ಮೀಡಿಯಾದವ್ರ ಕವರೇಜ್ ಆಗಲಿ, ಹರೀಶ್ ಅರಸು, PR ಅವ್ರದ್ದು ಸಪೋರ್ಟು, ಮತ್ತು ನಮ್ಮ RP ಪ್ರಕಾಶಣ್ಣ. ಇವತ್ತು ನಾವು ಇಲ್ಲಿ ನಿಂತ್ಕೊಂಡಿದ್ದೀವಿ ಅಂದರೆ ಪ್ರಕಾಶಣ್ಣನಿಂದನೇ. ಅದು ತುಂಬ ಥ್ಯಾಂಕ್ಸ್ ಪ್ರಕಾಶಣ್ಣ. ಮತ್ತು ಲಹರಿ ವೇಲು ಸರ್ ಅವರು ತುಂಬ, ನಾವು ಟೀಸರ್ಗೆ ಅದು ಆಡಿಯೋ ರೈಟ್ಸ್ಗೆ ಅಂತ ಹೋದಾಗ ಫುಲ್ ನಮ್ಮನ್ನು ಕೂರಿಸಿ ಮಾತಾಡ್ಸಿಸಿ ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಬೆನ್ತಟ್ಟಿ. ಸರ್, ತುಂಬ ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಸಪೋರ್ಟ್ಗೆ. ಇಟ್ಸ್ ಆಲ್ವೇಸ್ ಅದು ಲಾಯ್ಟಿ ಹಂಗೆ ಇರುತ್ತೆ. ಅದು ತುಂಬ ಥ್ಯಾಂಕ್ಸ್ ಸರ್. ನಮ್ಮ ಸೀನುಬಾವ್ ಅವರು ಮತ್ತು ನಮ್ಮ ನ್ಯಾನ್ಸಿ ಅಣ್ಣ ಇವತ್ತು ನ್ಯಾಷನಲ್ ಸ್ಟೇಟ್ ಅವಾರ್ಡ್ ಗೆದ್ದಿದ್ದಾರೆ. ಇವತ್ತು ಅವಾರ್ಡ್ ಮುಗಿಸ್ಕೊಂಡು ಇಲ್ಲಿ ಬಂದಿದ್ದಾರೆ. ತುಂಬ ಥ್ಯಾಂಕ್ಸ್ ಅಣ್ಣ. ನಮ್ಮ ಮಾವ ಅವರು, ನಮ್ಮ ತಂದೆಯವರು, ಇದುವರೆಗೂ ನಾನು ಎಲ್ಲೂ ಆ್ಯಕ್ಚುಲಿ ಇತ್ತೀಚೆಗೆ ಅವ್ರು ಹೇಳಿದ್ದು, ನಾನು ಸಿನಿಮಾ ನಾವು ಪ್ರೊಡ್ಯೂಸ್ ಮಾಡಿದ್ದೀವಿ ಅಂತ. ಅವರು ಫಸ್ಟ್ ತಂದೆಯವ್ರಿಗೆ ಹೇಳಿಲ್ವಾ ನಾನು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ, ಬಂಡವಾಳ ಮುಹೂರ್ತಕ್ಕೂ ಬರಲಿಲ್ಲ, ಯಾವ ಇವೆಂಟ್ಗೂ ಬರಲಿಲ್ಲ, ಅವ್ರಿಗೆ ಗೊತ್ತೇ ಇರಲಿಲ್ಲ. ಇವತ್ತೇ ಫಸ್ಟ್ ಬಂದಿರೋದು ಅವ್ರು ಇವೆಂಟ್ಗೆ. ಕೇಳೋಣ ಅವ್ರಿಗೆ, ಮಗ ಸಿನಿಮಾಗೆ ಬಂಡವಾಳ ಆಗ್ತಾರೆ, ಏನು ಅನಿಸ್ತಾಯ್ತು ನಿಮಗೆ ಅಂತ ಹೇಳಿ ಆಮೇಲೆ ಮಾತಾಡ್ಸೋಣ ಅವ್ರನ್ನ. ಇದು ಧನಂಜಯ್. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಎಲ್ಲ ನಮ್ಮ ಹೀರೋಯಿನ್ನು ಪ್ರೊಡ್ಯೂಸರ್, ಸಾರಿ ಮೇನ್ ಪ್ರೊಡ್ಯೂಸರ್ ಅವರು. ನಿಮ್ಮ ಹೀರೋಯಿನ್ನು ಬನ್ನಿ ಮೇಡಮ್, ಬನ್ನಿ ಮೇಡಮ್, ನೀವೇ ಮೇಡಮ್ ಬರ್ಬೇಕು. ಅವ್ರೂ ಫಸ್ಟ್ ಟೈಮ್ ಬರ್ತಿರೋದು ಇವೆಂಟ್ಗೆ ಅಂತ. ಸೊ ಅವರು ಸಿನಿಮಾದ ಪ್ರೊಡಕ್ಷನ್ ಅಲ್ಲಿ ನಿಮಗೆ ಸಂಪೂರ್ಣ ಸ್ವತಂತ್ರ ಕೊಟ್ಬಿಟ್ಟಿದ್ದಾರೆ. ಎಲ್ಲಿ ಸಿನಿಮಾ ಪ್ರೊಡಕ್ಷನ್ ಹೋಗೋದಿರ್ಬೋದು. ಇವತ್ತು ಒಂದು ಪ್ರಾಡಕ್ಟ್ ಬಂದಿದೆ, ಲಾಂಚ್ ಆಗ್ತದೆ, 7ನೇ ತಾರೀಕು ಬರ್ತಾ ಇದೆ. ಸೊ ಸಂತೋಷದಿಂದ ಬಂದಿರೋ ಮೇಡಮ್, ನಿಮಗೂ ಕೂಡ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಇರೋ ಎಲ್ಲ ಮಾಧ್ಯಮ ಮಿತ್ರರಿಗೆ ಆಗಲಿ, ನಮ್ಮ ಮೂವಿ ಏನಿದೆ ಎಲ್ಲ ಅಧಿಪತ್ರ ಸಿನಿಮಾದ ಎಲ್ಲ ತಾರಾ ಬಳಗ ಇರ್ಬೋದು, ಇಲ್ಲಿ ಕೂತಿರೋ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ನನ್ನ ಕಡೆಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳು ಇವತ್ತಿಲ್ಲಿ ಬಂದಿರೋದಕ್ಕೆ. ಎಲ್ಲ ಆ್ಯಕ್ಚುಲಿ ಇದು ನಮ್ಮದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.
ಪ್ರತಿಯೊಬ್ಬರು ಟೆಕ್ನಿಷಿಯನ್ಸ್ ಇಂದ ಹಿಡಿದು ನಮ್ಮ ಡೈರೆಕ್ಟರ್ ಇರ್ಬೋದು, ಮತ್ತೆ ಪ್ರತಿಯೊಬ್ಬ ಕಲಾವಿದನು ಅವ್ರದ್ದೇ ಅನ್ನೋ ಥರ ಎಲ್ಲರೂ 100% ಕೊಟ್ಟು ಮಾಡಿದ್ದಾರೆ. ಸೊ ಆಗಲೇ ನೀವು ಹೇಳ್ದಂಗೆನೆ ಎಲ್ಲ ಹೊಸಬ್ರು ಸೇರಿ ಯಂಗ್ಸ್ಟರ್ಸ್ ಸೇರಿ ಮಾಡಿದ್ದೀವಿ. ಸೊ ಎಲ್ಲ ಕರ್ನಾಟಕ ಜನತೆ ನಮಗೆ ಹಾರೈಸಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಸ್, ಯಂಗ್ಸ್ಟರ್ ಮಾಡಿರುವಂತಹ ಈ ಚಿತ್ರಕ್ಕೆ ಚಿಕ್ಕವರು ದೊಡ್ಡವರು ಯಂಗ್ಸ್ಟರ್ ಎಲ್ಲರೂ ಬಂದು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಹಾಗೆ MMB ಲೆಗಸಿ ನಡೆತಿರುವಂತಹ ಈ ಪ್ರಿಲಿಸ್ ಇವೆಂಟ್ಗೆ ಲಹರಿ ಬೇಲೂರು ಆದಿಯಾಗಿ ಲ್ಯಾಂಡ್ ಡೆವಲಪರ್ ಶ್ರೀಯುತ RP ಪ್ರಕಾಶ್ ಅವರು, ಹಾಗೆ RJ ಪ್ರದೀಪ್ ಅವರು ಕೂಡ ಬರಬೇಕು. ಹಾಗೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ನೌಕರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು ಹಾಗೂ ರಾಜ್ಯದ 10 ಮಹಾನಗರ ಪಾಲಿಕೆಗಳ ಅಧ್ಯಕ್ಷರಾದ ಶ್ರೀಯುತ ಅಮೃತರಾಜ್ ಅವರು ಕೂಡ ಆಗಮಿಸಿದರೆ ಅವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ, ಹಾಗೆ ನಮ್ಮ ರಾಕ್ ಸ್ಟಾರ್ ನಮ್ಮ ಚಿತ್ರ ನಾಯಕ ರೂಪೇಶ್ ಶೆಟ್ಟಿ ಅವರು ಆಗಮಿಸಿದರೆ ಚಪ್ಪಾಳೆ ಮೂಲಕ ಸ್ವಾಗತಿಸೋಣ ಕಾರ್ಯಕ್ರಮಕ್ಕೆ. ನೀನು ಸ್ವಲ್ಪ ಹೊತ್ತಲ್ಲಿ ಅವ್ರನ್ನು ಕೂಡ ಮಾತನಾಡಿಸಿ ವೇದಿಕೆ ಮೇಲೆ ಬರ್ಮಾಡ್ಕೊಂಡು ಅಂತ ಹೇಳ್ತಾ, ಹಾಗೆ ಹೀಗೂ ಉಂಡೆ ಖ್ಯಾತಿಯ ಶ್ರೀಯುತ ನಾರಾಯಣ ಸ್ವಾಮಿ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಹಾಗೆ ಶ್ರೀಯುತ ಲಕ್ಷ್ಮೇಗೌಡರು, ಶ್ರೀಮತಿ ಲಲಿತಾ ಅವರು ಕೂಡ ನಮ್ಮ ಜೊತೆಗಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತವನ್ನ ಕೋರ್ತಾ, ಬಿಗ್ ಬಾಸ್ ಖ್ಯಾತಿಯ ಐಶ್ವರ್ಯ ಅವರು ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಬರ್ತಾರೆ. ಹಾಗೆ ಶ್ರೀನಿವಾಸ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ, ಅವ್ರಿಗೂ ಕೂಡ ಪ್ರೀತಿಯ ಸ್ವಾಗತ. ಹಾಗೆ ನಮ್ಮ ಬೆಳ್ಳುಳ್ಳಿ ಕಬಾಬ್ ಚಂದ್ರ ಅವ್ರು ಬಂದ್ರ ಎಲ್ಲಿ? ಓ ಸರ್, ಚಟಪಟ ಸ್ವಲ್ಪ ಚಪ್ಪಾಳೆ ಕೊಡಿ ಅವ್ರಿಗೆ. ಒಂದ್ ಮೂರು ಅನ್ಬೇಕು ಇನ್ನೊಂದು ಚಿತ್ರ ಅಂತ ಹೇಳಲಿಕ್ಕೆ ಬಂದಿದ್ದಾರೆ ಸರ್. ಥ್ಯಾಂಕ್ ಯು ಸರ್. ಹಾಗೆ ಸ್ನೇಹ ರಾಕೇಶ್ ಅವರು ಉದ್ಯಮಿಗಳು, ಅವರು ಕೂಡ ಆಗಮಿಸಿದ್ರು, ಅವರು ಕೂಡ ಪ್ರೀತಿಯ ಸ್ವಾಗತ. ಹಾಗೆ ನಮ್ಮ ಕೋ ಪ್ರೊಡ್ಯೂಸರ್ಗಳಂತ ಕಾರ್ತಿಕ್, ರವಿ ಹಾಗೂ ಸತೀಶ್ ಶೆಟ್ಟಿ, 3 ಜನ ಕೂಡ ಶೆಟ್ರು, ಅವರು ಕೂಡ ಆಗಮಿಸಿದರೆ ಅವ್ರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನ ಕೋರ್ತಾ, ಸರ್ ನಾವು ಗಣ್ಯರನ್ನ ಮಾತನಾಡಿಸೋದಾ ಈಗ? ಸರ್ ನಮ್ಮ ಲಹರಿ ಬೇಲು ಸರ್ ನಮ್ಮ ಜೊತೆಗಿದ್ದಾರೆ, ದಯವಿಟ್ಟು. ಸಿನಿಮಾ ಅಂದರೆ ನಾವು ಆಲ್ರೆಡಿ ಟೀಸರು, ಸಾಂಗು, ಟ್ರೈಲರ್ ಎಲ್ಲ ರಿಲೀಸ್ ಆಗಿದೆ ಸರ್. ಸಿನಿಮಾ ಮಾತಾಡುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ಸಿನಿಮಾ ನಿಮಗೆ ಟ್ರೈಲರ್ ಅಥವಾ ಸಿನಿಮಾ ಒಂದು ಚೆನ್ನಾಗಿ ಬಂದಿರೋದಕ್ಕೆ ಕಾರಣ ಅದಕ್ಕೆ ನಮ್ಮ ಈಗ ಡೈರೆಕ್ಟ್ರಾಗಿ ಒಂದು ಕನಸು ಕಾಣ್ಬೋದು, ಈ ಥರ ಬರಬೇಕು ಅಂತ. ಅದನ್ನ ಎಕ್ಸಿಕ್ಯೂಷನ್ಸ್ಗೆ ಹೋದಾಗ ನನಗೆ ಒಂದು ಅವಕಾಶ ಸಿಕ್ತು. ತುಂಬ ಒಳ್ಳೊಳ್ಳೆ ಸೀನಿಯರ್ ಕಲಾವಿದರು ನಾನು ಆ್ಯಕ್ಷನ್ ಕಟ್ ಹೇಳಿದ್ದೆ ಆ್ಯಕ್ಚುಲಿ. ಅಂದರೆ ರೂಪೇಶ್ ಸರ್ ಆಗಿರ್ಬೋದು, ಜಾನ್ವಿ ಮೇಡಮ್ ಆಗಿರ್ಬೋದು, ಮಠ ಸರ್, ರಘು ಪಾಂಡೇಶ್ ಅವರು, ಕಾಂತಾರದಲ್ಲಿ ಮಾಡಿದಂಥ ಪ್ರಕಾಶ್ ಸರ್, ದೀಪಕ್ ರೈಸ್ ಅವರು, ಈ ಥರ ಎಲ್ಲರೂ ಒಂದು ಇಂಡಸ್ಟ್ರಿಯಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ ಇರೋರು. ನಾನು ಜಾಸ್ತಿ ವರ್ಕ್ ಮಾಡಿರಲಿಲ್ಲ, ನಾನು ಮಾಡಿದ್ದು ಒಂದು 2 ಸಿನಿಮಾ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ. ಮತ್ತು ನಂದೇ ಆ್ಯಡ್ ಏಜೆನ್ಸಿ ಇತ್ತು, ಹಾಗಾಗಿ ನಂಗೆ ಮಾಧ್ಯಮದವ್ರು ಹೊಸಬರಲ್ಲ. ನಂಗೆ ಇಲ್ಲಿ ಗೊತ್ತಿರೋ ಪರಿಚಯ ಇಲ್ದಿರ್ಬೋದು, ಬಟ್ ನಂಗೆ ಮಾಧ್ಯಮದವ್ರದ್ದು ಅವ್ರ ಎಲ್ಲ ಚಾನಲ್ಗಳದ್ದು ಮುಂಚೆ ನನ್ನ ಆ್ಯಡ್ ಏಜೆನ್ಸಿದ್ದು ಪರಿಚಯ ಇತ್ತು. ಸೊ ಹಂಗಾಗಿ ನಂದು ಆ್ಯಡ್ ಶೂಟ್ ಮಾಡ್ತಾ ಇದ್ದೆ, ಶಾರ್ಟ್ ಫಿಲ್ಮ್ ಮಾಡಿದ್ದೆ. ಅದಾದಮೇಲೆ ಭಾಳ 1-2 ಸಿನಿಮಾಕ್ಕೆ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದ್ದೆ. ಬಟ್ ಈ ಸಿನಿಮಾದಲ್ಲಿ ನನಗೆ ತುಂಬ ಒಳ್ಳೆ ಕಲಾವಿದರುಗಳಿಗೆ ಆ್ಯಕ್ಷನ್ ಕಟ್ ಹೇಳೋದಕ್ಕೆ ಚಾನ್ಸ್ ಸಿಕ್ತು. ಇದಕ್ಕೆ ನಾನು ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾವುದು ಸರ್? ಆ ಗನ್ನು ಹೇಳ್ತೀರಾ? ಅದು ದಿ ಜೊತೆ ಒಂದು ಗನ್ ಇದೆ. ಆ ಗನ್ನನ್ನ ರೂಪೇಶ್ ಸರ್ ಪೊಲೀಸ್ ಹಾಕಿ ಇಟ್ಕೊಂಡಿದಾರ, ಇಲ್ಲ ವಿಲನ್ ಇಟ್ಕೊಂಡಿರ್ತಾರ, ಅದು ಯಾರು ಇಟ್ಕೊಂಡಿದಾರ ಸಿನಿಮಾದಲ್ಲಿ ನೋಡಬೇಕು ಸರ್. ಇದರಲ್ಲಿ ನಿಮಗೆ ಮೇಲ್ಗಡೆ ಆ ಹುಡುಗಂದು ಪೋರ್ಷನ್ ಏನಿದೆ, ಅದು ಆಟಿ ಕೆಳಂಜಿ ಅಂತ ಒಂದು ಕರಾವಳಿ ಕಲ್ಚರ್. ಅದು ನಿಮ್ಗೆ ದೈವಾರಾಧನೆಗೆ ಬರಲ್ಲ, ಅದೊಂದು ಆಚರಣೆ. ಸೊ ಈ ಆಚರಣೆಗಳನ್ನ ಅಥವಾ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳನ್ನ ನಿಮ್ಮ ಆಲ್ಮೋಸ್ಟ್ ನೀವು ನೋಡಿದರೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಯಾವುದೂ ಫೇಲ್ ಆಗಿಲ್ಲ. ಹಾಗಾಗಿ ಇದು ತುಂಬ ಸ್ಟ್ರಾಂಗ್ ಆಗಿ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ. ಇದರಲ್ಲಿ ನಿಮ್ಗೆ ಅದು ದೈವಾರಾಧನೆಗೆ ಬರೋದಿಲ್ಲ ಸರ್, ಅದೊಂದು ಆಚರಣೆ, ಕರಾವಳಿ ಭಾಗದ ಆಚರಣೆ. ರಿಲೀಸು ಆಲ್ ಓವರ್ ಕರ್ನಾಟಕ ರಿಲೀಸ್ ಮಾಡ್ತಾ ಇದ್ವಿ. ಶಾಲಿನಿ ಆರ್ಟ್ಸ್ ಕಡೆಯಿಂದ ಮಂಜು ಸರ್ ಬಂದಿರಲಿಲ್ಲ, ಸೊ ಡಿಸ್ಟ್ರಿಬ್ಯೂಷನ್ ಕಡೆಯಿಂದ ಬಂದಿದ್ದಾರೆ ಒಬ್ಬರು ಪ್ರಶಾಂತ್ ಅವರಂತ. ಆಲ್ ಓವರ್ ಕರ್ನಾಟಕ ರಿಲೀಸ್ ಮಾಡ್ತೀವಿ ಸರ್. ಥ್ಯಾಂಕ್ ಯು ಸರ್. ಆಲ್ ರೈಟ್, ಮುಂದೆ ಹೋಗೋಣ. ಥ್ಯಾಂಕ್ ಯು ಸರ್ ಜಯಂತ್ ಶೆಟ್ಟಿ ಅವರಿಗೆ ಅಂತ ಹೇಳಿ. ಇಲ್ಲ, ಪತ್ರಿಕಾ ಸಾಹೇಬ್ ನಮಸ್ಕಾರ. ನಾನು ತಡವಾಗಿ ಬಂದೆ, ಕ್ಷಮೆ. 4 ಗಂಟೆ ಅಂತ ಪ್ರೆಸ್ ಮೀಟ್ ಇತ್ತು, 4:15 ಬಂದೆ. ಅಧಿಪತ್ರ ಸಾಂಗ್ಸ್ ರಿಲೀಸ್ ಮಾಡೋಕ್ಕೆ ಮುಂಚೆ ನನಗೆ ಲಕ್ಷ್ಮೇಗೌಡ ಸರ್ ನನ್ನ ಭಾಳ ಆತ್ಮೀಯರು. ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನಲ್ಲಿ ಅವ್ರು ಬ್ಯಾಡ್ಮಿಂಟನ್ ಮೇಲೆ ಆಡ್ತಾ ಇದ್ರು, ನಾನು ಸ್ಕ್ವಾಚ್ ಆಡ್ತಾ ಇದ್ದೆ ಕೆಳಗಡೆ. 14 ವರ್ಷ ಆಡಿದ್ದೀವಿ. ಸೊ ಹಾಗಾಗಿ ಭಾಳ ಒಳ್ಳೆ ಮಿತ್ರರು. ಅವ್ರು ಸಡನ್ನಾಗಿ ಒಂದಿನ ಈ ಥರ, ಸರ್ ನಮ್ಮ ಮಗ ಒಂದು ಸಿನಿಮಾ ಮಾಡಿದ್ದಾರೆ, ನಿಮ್ಮನ್ನು ಭೇಟಿ ಆಗಬೇಕು ಅಂತ ಹೇಳಿದ್ರು. ಇತ್ತೀಚೆಗೆ ಅವ್ರು ಬ್ಯಾಡ್ಮಿಂಟನ್ ಬಿಟ್ಟಿದ್ದಾರೆ, ನಾನು ಸ್ಕ್ವಾಚ್ ಬಿಟ್ಟಿದ್ದೆ ವಾಕ್ ಮಾಡೋವಾಗ. ನಂಗೆ ಆಶ್ಚರ್ಯ ಆಯಿತು. ಆ್ಯಕ್ಚುಲಿ ಯಾವತ್ತೂ ಅವರು ಸಿನಿಮಾ ಸಾಂಗ್ಸ್ ಬಗ್ಗೆ ಮಾತಾಡ್ತಾ ಇದ್ರೆ ಹೊರತು ಸಿನಿಮಾ ಪ್ರೊಡ್ಯೂಸ್ ಮಾಡ್ತೀವಿ ಇದೆಲ್ಲ ನನಗೆ ಗೊತ್ತೇ ಇರಲಿಲ್ಲ, ಅವ್ರಿಗೂ ಗೊತ್ತಿರಲಿಲ್ಲ. ನಿಮ್ಗೆ ಭೇಟಿ ಆಗಬೇಕು ಅಂತಂದಾಗ ಕುಲ್ದೀಪ್ ಬಂದರು.
ಬಂದ್ಬಿಟ್ಟು ಹಾಡುಗಳೆಲ್ಲ ಕೇಳಿಸಿದಾಗ ನಾನು ಹೇಳಿದೆ ಚೆನ್ನಾಗಿ ಬಂದಿದೆ ಹಾಡು, ಎಷ್ಟು ಖರ್ಚು ಮಾಡ್ತಾ ಇದ್ದೀರಿ ಅಂತ. ಯಾಕಂದ್ರೆ ನನಗೆ ಭಯ ಅವ್ರ ತಂದೆಯವ್ರ ಮೇಲೆ. ಯಾಕಂದ್ರೆ ಈಗ ತಾನೇ ಲಿಫ್ಟಲ್ಲಿ ಬರೋ ಮಂಜಣ್ಣ ಒಂದು ಮಾತು ಹೇಳಿದ್ರು, ಎಷ್ಟು ಪಿಕ್ಚರ್ಸ್ ಪ್ರೆಸ್ ಕಾನ್ಫರೆನ್ಸ್ ಇವತ್ತು ಅಂದಾಗ 2 ಸಾಲ, ಫಸ್ಟ್ ಹಾಫು ಸೆಕೆಂಡ್ ಹಾಫ್ ಆಯ್ತಾ ಅಂತಂದ್ರು. ಸೊ 7 ಪಿಕ್ಚರ್ ಏನೋ ಲಾಸ್ಟ್ ವೀಕ್ ರಿಲೀಸ್ ಆಯ್ತಂತೆ, 9. ಸೊ ಎಲ್ಲ ರಿಪೋರ್ಟರ್ ಸಾಹೇಬರುಗಳು ಕೂಡ ಆಗ್ಬಿಡೋದು ಬೆಟ್ರು ಅನ್ಸುತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಯಾಕಂದ್ರೆ ಯಾವ ಸ್ಕ್ರಿಪ್ಟನ್ನ ಯಾವ ಇದನ್ನ ಎಲ್ಲಿ ವಿಮರ್ಶೆ ಮಾಡ್ತಿರೋ, ಹೆಂಗ್ ಮಾಡ್ತಿರೋ ಏನು ನನಗಂತೂ ಅರ್ಥ ಆಗ್ತಾ ಇಲ್ಲ. ಎನಿವೆ ಹ್ಯಾಟ್ಸ್ ಆಫ್ ಟು ನಮ್ಮ ಟ್ಯಾಲೆಂಟ್ಗೆ. ಸೊ ಅದೇ ಹೇಳ್ತಾ ಇದ್ದೆ ಮಂಜಣ್ಣಿಗೆ, ಅವರು ಹೇಳ್ತಾ ಇದ್ರು ಸರ್ ಹೆಂಗೆ ನಾವು ವಿಮರ್ಶೆ ಮಾಡೋಕೆ ಕೂಡ ಆಗ್ತಾ ಇಲ್ಲ, ಆ ಪರಿಸ್ಥಿತಿ ಇದೆ ಅಂತ ಅಂದ್ಬಿಟ್ಟು. ಎನಿವೆ ಇನ್ವೆಸ್ಟ್ ಮಾಡೋರು ಸಾಕಷ್ಟು ಜನ ಬರ್ತಾ ಇದ್ದಾರೆ, ಅದು ಬಹಳ ಒಳ್ಳೆ ಸುದ್ದಿ. ಅದೇ ರೀತಿ ಎಲ್ಲ ನಿರ್ಮಾಪಕರಿಗೂ ರಿಟರ್ನ್ಸು ಆಗಬೇಕು, ಅದು ಬಹಳ ಇಂಪಾರ್ಟೆಂಟು. ಅದು 10 ಲಕ್ಷ ಆಗ್ಬೋದು, 10 ಕೋಟಿ ಆಗ್ಬೋದು, 100 ಕೋಟಿ ಆಗ್ಬೋದು, 150 ಕೋಟಿ ಪಿಕ್ಚರ್ ಆಗ್ಬೋದು. ರಿಟರ್ನ್ ಅನ್ನೋದು ಬಹಳ ಇಂಪಾರ್ಟೆಂಟು. ಸೊ ಆ ಕಂಟೆಂಟ್ ಬಗ್ಗೆ ಇವಾಗ ನಮ್ಮ ನಿರ್ದೇಶಕರಾದ ಶೆಟ್ಟು ಮಾತಾಡ್ತಾ ಇದ್ರು. ಅವ್ರು ತುಳುನಲ್ಲಿ ಒಂದು ಅದ್ಭುತವಾದ ಸಿನಿಮಾ ಕೊಟ್ಟು 6 crores ರಿಕವರಿ ಆಯಿತು ಅಂತ ಇವಾಗ ಜಸ್ಟ್ ತಾವು ಹೇಳಿದ್ರಿ ಕುಲ್ದೀಪ್ ಅವರು. ಸೊ ಇದು ಫಸ್ಟ್ ಪಿಕ್ಚರ್ ಗೊತ್ತಿದ್ದು ಕನ್ನಡದಲ್ಲಿ ತಮ್ಮದು. ಐ ವಿಶ್ ಯು ಆಲ್ ದ ಬೆಸ್ಟ್ ಸರ್. ತುಂಬ ಚೆನ್ನಾಗಿ ಮಾಡಿದಿರಿ, ಸಾಂಗ್ಸು ಚೆನ್ನಾಗಿ ಮಾಡಿದಿರಿ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಚೆನ್ನಾಗಿದೆ, ಇನ್ಫ್ಯಾಕ್ಟ್ ಶಾರ್ಟ್ಸ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದೀರಿ. ಅದು ಕಂಟೆಂಟ್ ಬೇಸ್ಡ್ ಸಬ್ಜೆಕ್ಟ್ ಬಂದಮೇಲೆ ಗ್ಯಾರಂಟಿ ನಮ್ಮ ದೇಶದಲ್ಲಿ ಯಾವುದೋ ಪಿಕ್ಚರ್ ಆಗಿರ್ಬೋದು, ಕಂಟೆಂಟ್ ಅಂದರೆ ನಮ್ಮ ಸ್ವಂತಿಕೆ ಇಲ್ಲಿ ನಡೆಯುವಂಥದ್ದನ್ನ ತೆಗೆದು ತೋರಿಸಿದ್ರೆ ಖಂಡಿತ ನಮ್ಮ ಜನ ನೋಡ್ತಾರೆ. ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಕಂಪ್ಲೀಟ್ ಟೀಮ್. ಕುಲ್ದೀಪ್, ನಿಮ್ಮ ಮನೆಗೆ ಒಳ್ಳೆ ಸಿನಿಮಾ ರಂಗದಿಂದ ಕುಲದೀಪನಾಗಿ ಒಳ್ಳೆ ಹೆಸರು ತನ್ನಿ. ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಯು. ಅಮ್ಮ ನೀವು ಭಾಳ ಚೆನ್ನಾಗಿ ಮಾತಾಡ್ತಾರೆ. ನಾನು ಫಸ್ಟ್ ಟೈಮ್ ನೀವು ಮಾತಾಡ್ತಾರೆ ಸ್ಟೇಜಲ್ಲಿ, ನಾನು ಅದೇ ಹೇಳ್ತಾ ಇದ್ದೆ ತಮ್ಮ ಅವ್ರಿಗೆ, ಸ್ಟೇಜ್ ಫಿಯರ್ ಇಲ್ಲ ನನಗೆ ಇವತ್ತಿಗೂ. ಸ್ಟೇಜ್ ಫಿಯರು ಸಾವಿರಾರು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು ಕೂಡ, ಆದರೂ ಕೂಡ ನೀವು ಸುಲಿತವಾಗಿ ಈಸಿಯಾಗಿ ತುಂಬ ಚೆನ್ನಾಗಿ ಮಾತಾಡಿದ್ರೆ. ಐ ವಿಶ್ ಆಲ್ ದ ಬೆಸ್ಟ್ ಅಮ್ಮ. ಸೊ ನೀವು ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಅಂತ ತಂದೆಯವ್ರಿಗೆ ಹೇಳಿದ್ರು ಮೊದಲೇ ಅಲ್ಲ ಕುಲ್ದೀಪ್, ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಅಂತ? ಇಲ್ಲ, ಎಲ್ಲ ಫ್ರೆಂಡ್ಸ್ ಸೇರ್ಕೊಂಡೆ ಮಾಡಿದ್ದೀರಿ. ಎನಿವೆ ತುಂಬ ಚೆನ್ನಾಗಿ ಬಂದಿದೆ. 7th ರಿಲೀಸ್ ಆಗ್ತಾ ಇದೆ. ಇಡೀ ಟೀಮ್ ಒಳ್ಳೇದಾಗಲಿ, ಸೂಪರ್ ಸಕ್ಸಸ್ ಆಗಲಿ. 2025 ಶುಡ್ ಬಿ ರಾಕಿಂಗ್ ಇಯರ್ ಫಾರ್ ಕನ್ನಡ ಇಂಡಸ್ಟ್ರಿ ಆಗಲೇಬೇಕು ಅಂತ ಅಂದ್ಬಿಟ್ಟು ದೇವರ ಪ್ರಾರ್ಥನೆ ಮಾಡ್ತೀನಿ. ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಹೋಲ್ ಟೀಮ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಈ ಒಂದು ನಮ್ಮ ದೀಪ ಅವ್ರ ಶ್ರಮಕ್ಕೆ ಒಳ್ಳೆ ಪ್ರತಿಫಲ ಸಿಗಬೇಕು ಅಂತೇಳಿ ನಮ್ಮ ವೇಲು ಸರ್ ಹೇಳಿದ್ರು. ಯಾಕೆಂದರೆ ಅವರು ಸುಮಾರು ನನಗೆ ಗೊತ್ತಿದ್ದಂಗೆ ನಾವು ಸಣ್ಣ ವಯಸ್ಸಿನಿಂದ ನಾವು ಪ್ರೇಮಲೋಕ ಸಿನಿಮಾಯಿಂದ ಅವರು ಆಡಿಯೋ ಮತ್ತು ಸಾಂಗ್ಸ್ನ ಕೇಳಿಕೊಂಡು ಬೆಳೆದಿರೋರು ನಾವೆಲ್ಲ. ಅದರಿಂದ ದೀಪು ಅವ್ರಿಗೆ ಈ ಸಿನಿಮಾ ಯಶಸ್ಸು ಕೊಟ್ಟು ಅವರು ಯಾವುದೇ ಬೆನ್ನೆಲುಬು ಇನ್ನೊಂದು ಮತ್ತೊಂದು ಎಲ್ಲ ಅವ್ರ ಪಾಪ ಅವರು ಏನೋ ಒಂದು ಉದ್ದೇಶಕ್ಕೋಸ್ಕರ ಹೇಳಿರಬೇಕು. ಸ್ವಂತ ಬಲದಿಂದ, ಸ್ವಂತ ಪ್ರಯತ್ನದಿಂದ ನಾವು ಮಾಡಬೇಕಾದ್ರೆ ತಾಳ್ಮೆಯಿಂದ ಮಾಡಪ್ಪ. ಸಿನಿಮಾ ತುಂಬ ಕಷ್ಟ ದಿನಗಳಲ್ಲಿದೆ. ಕನ್ನಡ ಸಿನಿಮಾ ಭಾಳ ಕಷ್ಟ ದಿನಗಳಲ್ಲಿದೆ. ನೋಡ್ಕೊಂಡು ಮುಂದೆ ಹೆಜ್ಜೆ ಇಡಿ ಅಂತೇಳಿ ನಾವು ಅವರು ಪ್ರತಿ ಸಲ ಭೇಟಿಯಾದಾಗೆಲ್ಲ ಅವ್ರಿಗೆ ಒಂದು ಒಳ್ಳೆ ಅಡ್ವೈಸ್ ಮಾಡ್ತೀವಿ. ಅದು ಅವ್ರ ತಂದೆಯವ್ರಿಗೂ ಇಷ್ಟ ಆಗ್ತದೆ. ಅವ್ರ ತಂದೆಯವರು ಭಾಳ ಹೇಳ್ತಾರೆ, ಅವರು ನಮ್ಮ ಮಾತುಗಳು ಸ್ವಲ್ಪ ನಮ್ಮ ಮಕ್ಳುಗಳಿಗೆ ಇವಾಗ ಯಾರು ನಮ್ಮ ಮನೆಯಲ್ಲೂ ನನ್ನ ಮಕ್ಳುಗಳು ನನ್ನ ಮಾತು ಅಷ್ಟು ಆಲಿಸೋದಿಲ್ಲ. ಪ್ರತಿ ಮನೆಯಲ್ಲೂ ಅದು ಇದ್ದೇ ಇರುತ್ತೆ. ಅದಕ್ಕೆ ಯಾರಾದರೂ ಒಬ್ಬರು ಇಬ್ಬರು ಅದಕ್ಕೆ ಏನಾದರೂ ಹೇಳೋಂಥವ್ರು ಯಾರಾದರೂ ಇದ್ದಾಗ ನೋಡಿ, ನೀವು ಹೇಳಿದ್ರೆ ನಿಮ್ಮ ಮಾತುಗಳನ್ನ ಸ್ವಲ್ಪ ಆಲಿಸ್ತಾನೆ. ನಾನು ನೋಡಿದಾಗೆ ನಾನು ಎಷ್ಟೇ ಅವ್ರದ್ದು ಲಿಕ್ಕರ್ ಬಿಸ್ನೆಸ್ಸು, ಅವ್ರದ್ದೇ ಸ್ವಂತ ವ್ಯಾಪಾರನೇ ಒಂದು 3-4 ಅಂಗಡಿ, ಅವ್ರ ಮಾವನವ್ರದ್ದು ಒಂದು 7-8 ಅಂಗಡಿಗಳೆಲ್ಲ ವ್ಯಾಪಾರ, ಬಾರ್ ಅಂಡ್ ರೆಸ್ಟೋರೆಂಟ್ಸ್ ಎಲ್ಲ ಇದೆ. ಅವ್ರು ಆ ಲೈನ್ ಬಿಟ್ಬಿಟ್ಟು ಈ ಲೈನು ಬೇಡಣ್ಣ ನಾನು ಬೇರೆ ಲೈನ್ ಬರ್ತೀನಿ ಅಂತೇಳಿ ನಮ್ಮ ಹತ್ರ ಎಲ್ಲ ಬಂದಾಗ ಲೇಔಟ್ಸ್ ಎಲ್ಲ ಮಾಡಿ ಅವರು ಅವ್ರ ಸ್ವಂತ ಒಂದು ಕಷ್ಟದಿಂದ ಬಂದು ಈ ಒಂದು KR ಸಿನಿ ಕಮೆನ್ಸಲ್ಲಿ ಒಂದು ಪ್ರಥಮ ಒಂದು ಹೆಜ್ಜೆ ಇಟ್ಟು ಈ ಒಂದು ಯಶಸ್ಸನ್ನು ಅವರು ಇನ್ನೂ ಮುಂದಿನ ದಿವಸ ಭಾಳ ಒಂದು ಒಳ್ಳೆ ಸಿನಿಮಾ, ಉತ್ತಮವಾದ ಸಿನಿಮಾಗಳನ್ನ ತೆಗಿಲಿ ಅಂತೇಳಿ ಈಗ ನಮ್ಮ ವೇಲು ಸರ್ ಹೇಳಿದ್ರು. ಸಾಕಷ್ಟು ಈಗ ಕಳೆದ ಬಾರಿ ನನ್ನ ಒಂದು ಪಾರ್ಟ್ನರು ಮತ್ತು ನನ್ನ ಚೈಲ್ಡ್ಹುಡ್ ಫ್ರೆಂಡು ರೈಡ್ ಅಂತ ಒಂದು ಸಿನಿಮಾ ಮಾಡಿದ್ರು. ಅವ್ರದ್ದು ಭಾಳ ಸಿನಿಮಾ ಕಷ್ಟದಲ್ಲಿ ಮೊನ್ನೆ ಯಾವ ರೀತಿ ತೊಗೊಂಡಿದ್ದಾರೋ ಗೊತ್ತಿಲ್ಲ ಜನ. ಅದರಿಂದ ಸಿನಿಮಾ ಭಾಳ ಕಷ್ಟದ ದಿನಗಳಲ್ಲಿದೆ. ಅದು ಕನ್ನಡ ಸಿನಿಮಾ ಅಂತೂ ಇವಾಗ ಥಿಯೇಟ್ರಿಗೆ ಹೋಗಿ ನೋಡ್ತಾನೆ ಇಲ್ಲ ಜನ. ಎಲ್ಲ ಯೂಟ್ಯೂಬು ಮತ್ತು ಮೊಬೈಲ್ಗಳು ಇಟ್ಕೊಂಡು ಅಲ್ಲೇ ನೋಡೋದು, ಟೀಸರ್ ನೋಡೋದು, ಮೊಬೈಲಲ್ಲಿ ಯಾರೋ ಒಬ್ರು ಹೋಗಿ ಸಿನಿಮಾ ಬಂದು ನೋಡ್ಕೊಂಬಂದು ಅದನ್ನು ಪಿಕ್ಚರ್ ಹಾಕಿ ಎಲ್ಲ ಮೊಬೈಲ್ಗಳಿಗೆ ಹಂಚೋದು, ಇದೆಲ್ಲ ಸಾಕಷ್ಟು ನಡೀತಾ ಇದೆ. ದಯವಿಟ್ಟು ಅದು ಆಗಬಾರ್ದು. ಮುಂದಿನ ದಿವಸದಲ್ಲಿ ಆ ನಿರ್ಮಾಪಕರು ಕಷ್ಟಪಡೋದು ಒಂದು 100-150 ಜನ ಆ ಯೂನಿಟಲ್ಲಿ ಮೊಟ್ಟೆ ತುಂಬುತ್ತೆ.
ಆ ಒಂದು ಇದನ್ನ ಪ್ರತಿಯೊಬ್ಬ ಪ್ರೊಡ್ಯೂಸರ್ ನನಗೆ ಯಾಕೆಂದ್ರೆ ಸಿನಿಮಾ ನೈನಲ್ಲಿ ನಾವು ಬರದೇ ಇದ್ರು ನನ್ನ ಸ್ನೇಹಿತರು ಬ್ಲಾಕ್ ಬರ್ಡ್ ರಾಜಶೇಖರ್ ಅಂತ, ನಾನು ಅವರೆಲ್ಲ ಪಾರ್ಟ್ನರ್ಸ್ ಬೇರೆ ಬಿಸ್ನೆಸ್ ಅಲ್ಲಿ, ನನಗೆ ಎಷ್ಟೋ ದಿವಸ ಹೇಳಿದ್ದಾರೆ ಸಿನಿಮಾಗೆ ನೀನು ಒಂದು 50% ಶೇರ್ ಮಾಡು ಹಾಗೆ ಹೀಗೆ ಅಂತೆಲ್ಲ ಹೇಳಿದಾಗ, ಇಲ್ಲ ಸಿನಿಮಾ ಭಾಳ ಕಷ್ಟದಲ್ಲಿದೆ, ಇವಾಗ ನಾನು ಆ ಸಂದರ್ಭಕ್ಕೆ ನನ್ನ ಕೈ ಇಡಲ್ಲ, ಅದು ಸಂದರ್ಭ ಬಂದಾಗ ಮಾಡೋಣ ನಿಮ್ಮ ಜೊತೆಲಿ ಅಂತೇಳಿ ಬೇರೆ ಒಂದು ರೀತಿಯಲ್ಲಿ ಅವ್ರಿಗೆ ಸಹಾಯವನ್ನು ನಾವು ಮಾಡಿದ್ದೀವಿ. ಅದರಿಂದ ಅವ್ರಿಗೂ ತುಂಬ ಒಂದು 6 ಸಿನಿಮಾ ಮಾಡಿ ತುಂಬ ಅನಾನುಕೂಲ ಆಯಿತು. ಆದರೂ ಅವರು ಏನೋ ವೈಯಕ್ತಿಕವಾಗಿ ನಮ್ಮ ರಿಯಲ್ ಎಸ್ಟೇಟ್ ಇರೋದು ಚೆನ್ನಾಗಿ ನಡೆಯೋದ್ರಿಂದ ಅದರಲ್ಲಿ ಕವರ್ ಆಯಿತು, ಮಾಡ್ಬೋದು. ಅದರಿಂದ ನಮ್ಮ ದೀಪು ಅವ್ರಿಗೆ ಒಳ್ಳೆಯ ಯಶಸ್ಸು, ಮತ್ತು ಈ ಒಂದು ಚಿತ್ರದ ನಾಯಕ ಮತ್ತು ನಾಯಕಿಗೆ ಮತ್ತು ನಮ್ಮ ಪ್ರೊಡ್ಯೂಸರ್ಗೆ ಮತ್ತು ಅವ್ರ ದಂಪತಿಗಳಿಗೆ ಅವ್ರ ಮಾವನವರ ಆಶೀರ್ವಾದ, ಅವ್ರ ತಂದೆ ತಾಯಿ ಆಶೀರ್ವಾದ ಭಾಳಷ್ಟಿದೆ ಅವ್ರಿಗೆ. ಅವ್ರಿಗೆ ವಿಷಯ ಗೊತ್ತಿಲ್ಲ ಅಂದ್ರೂ ಈ ಪ್ರತಿಯೊಂದು ಹಂತದಲ್ಲೂ ಅವರು ಇಲ್ಲೇ ಒಂದು ಕಡೆ ತಿಳ್ಕೊಳ್ತಾ ಇದ್ರು, ನಮ್ಮ ಮಕ್ಕಳು ಏನು ಮಾಡ್ತಾ ಇದ್ದಾರೆ, ಏನು ಕಷ್ಟಪಡ್ತಾ ಇದ್ದಾರೆ ಇಲ್ವಂತ ಅವ್ರಿಗೆ ಒಂದು ಭಾವನೆ ಇದ್ದೇ ಇರುತ್ತೆ. ಅದರಿಂದ ಅವ್ರಿಗೆ ಮೊನ್ನೆವರೆಗೂ ನಾನು ಮೊನ್ನೆ ಫೋನ್ ಮಾಡಿ ಕೇಳಿದಾಗ ನನಗೇನು ಗೊತ್ತಿಲ್ಲ ಅಂತ ಅಂದರು. ಯಾಕೆಂದರೆ ಅವ್ರಿಗೆ ಯಾವುದೇ ಒಂದು ಒಂದು ವಿಷಯಗಳಾಗಲಿ ಅವ್ರ ಮನೆಯಲ್ಲಿ ದೀಪು ಅಷ್ಟೊಂದು ಹಂಚ್ಕೊಳ್ಳಲ್ಲ, ಶೇರ್ ಮಾಡಲ್ಲ. ಪ್ರಯತ್ನ ಪಟ್ಟು ಸಾಧನೆ ಮಾಡಿ ನಾನು ತೋರಿಸ್ತೀನಣ್ಣ ಅನ್ನೋದು ಅವ್ರ ಭಾವನೆ. ದೀಪದ ಅದೊಂದು ಒಳ್ಳೆ ಬುದ್ಧಿ ಇದೆ, ನಾನು ಸಾಧನೆ ಮಾಡಬೇಕು, ಸಾಧನೆ ಮಾಡಿ ನಮ್ಮ ತಂದೆ ತಾಯಿ ಹತ್ರ ತೊಗೊಂಡೋಗ್ಬೇಕು ಅನ್ನೋದನ್ನ, ಬೇರೆಯವರಿಂದ ಅವ್ರಿಗೆ ಗೊತ್ತಾಗಬೇಕು, ನನ್ನಿಂದ ಗೊತ್ತಾಗೋದು ಬೇಡ ಅನ್ನೋದೊಂದು ಒಳ್ಳೆಯ ಉದ್ದೇಶ ಇದೆ. ಅವರಿಗೆ ಮೊದಲನೇ ಪ್ರಯತ್ನ ಭಾಳ ಯಶಸ್ಸು ಮತ್ತು ಅನುಕೂಲವನ್ನು ಮಾಡಿಕೊಡ್ಲಿ ಅಂತೇಳಿ ದಯವಿಟ್ಟು ಎಲ್ಲ ಗಣ್ಯರಿಗೆ ನಾನು ಮತ್ತೊಮ್ಮೆ ತಮ್ಮ ಹೆಸರೆಲ್ಲ ಹೇಳೋಕ್ಕೆ ಆಗದೆ ಇರೋದ್ರಿಂದ, ನಮ್ಮ ಅಣ್ಣನೂ ಬಂದಿದ್ದಾರೆ ಇಲ್ಲಿ, ಅವರು ಒಂದು ಅವ್ರು ದೀಪು ಅವರಿಗೆ ಸಾಕಷ್ಟು ಒಂದು ವೆಲ್ವಿಶ್ ಮಾಡ್ತಾರೆ. ಅದರಿಂದ ಈ ಸಿನಿಮಾ ಭಾಳಷ್ಟು ಚೆನ್ನಾಗಿ ಹೋಗಿ ಕನಿಷ್ಠ ಪಕ್ಷ ಒಂದು 50 ದಿವಸನಾದರೂ ಓಡೋವಂಥ ಒಂದು ಭಾಗ್ಯ ಸಿಗಲಿ ನಮ್ಮ ನಿರ್ಮಾಪಕರಿಗೆ ಅಂತೇಳಿ ಈ ಚಿತ್ರ ಮತ್ತೊಮ್ಮೆ ಯಶಸ್ವಿ ಆಗಲಿ ಅಂತ ಕೇಳ್ತಾ, ಎಲ್ಲ ಬಂದು ಥಿಯೇಟರ್ನಲ್ಲಿ ಸಿನಿಮಾ ನೋಡಬೇಕು ಅಂತ ಎಲ್ಲರಲ್ಲೂ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತೀನಿ. ನಮಸ್ಕಾರ. ವೇದಿಕೆಯಲ್ಲಿ ಜೊತೆಗಿರ್ಬೇಕಾಗಿ ಮಾಡ್ಕೊತಾ ನಿರ್ದೇಶಕರು ಹಾಗೂ ನಿರ್ಮಾಪಕರು ಬಂದವರಿಗೆ ವೃತ್ತಿ ಧರ್ಮಕ್ಕೂ ಈ ಒಂದು ಇದಕ್ಕೂ ಅಜಗಜಾಂತರ. ಆದರೂ ಜಾನ್ವಿ ಮೇಡಮ್ ಅವರು ಒಂದು ಆಹ್ವಾನದ ಮೇರೆಗೆ ಬಂದಿದ್ದೀವಿ. ಈ ಒಂದು ಚಲನಚಿತ್ರ ದಿನೋತ್ಸವ ಆಚರಿಸಲಿಂದ ಈ ಸಂದರ್ಭದಲ್ಲಿ ನಾವು ಹಾರೈಸ್ತೀವಿ. ವೇಲು ಸಾರು ತುಂಬ ಹಳಬರು, ಅವ್ರ ಏರಿಯಾಗೆ ನಾನು ರೆವಿನ್ಯೂ ಇನ್ಸ್ಪೆಕ್ಟ್ರು, ಅವ್ರನ್ನ ಕೋವಿಡ್ ಸಂದರ್ಭದಲ್ಲಿ ಮನೆಗೆ ಹೋಗಿ ಭೇಟಿಯಾಗಿದ್ದೆ. ಹಾಗಾಗಿ ಈ ಚಲನಚಿತ್ರನ ಪ್ರಮೋಷನ್ ಮಾಡುವಂಥ ಕರ್ತವ್ಯ ನಾವು 10 ಮಹಾನಗರ ಪಾಲಿಕೆ ರಾಜ್ಯಾಧ್ಯಕ್ಷ ಆಗಿರೋದ್ರಿಂದ ಎಲ್ಲ ಮಹಾನಗರ ಪಾಲಿಕೆ ಪದಾಧಿಕಾರಿಗಳಿಗೂ ಈ ಚಲನಚಿತ್ರ ನೋಡೋದಕ್ಕೆ ನಾನು ತಿಳಿಸ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ಈ ಚಿತ್ರತಂಡಕ್ಕೆ ಯಶಸ್ವಿ ಆಗಲಿ. ಹಾಗೂ ಮಹಾನಗರ ಪಾಲಿಕೆಯವರು ನಮ್ಮ BBMP ಅವರು ಸಹ ಒಂದು ಶೋ ಅಲ್ಲಿ ಸಂಪೂರ್ಣವಾಗಿ ಯಾವ ಚಿತ್ರಮಂದಿರದಲ್ಲಿ ಪಿಕ್ಚರ್ ತೆರೆ ಆಗುತ್ತೆ ಅನ್ನೋ ಸಂದರ್ಭದಲ್ಲಿ ತಿಳಿಸಿದ್ರೆ ನಾವು ಸಹ ಒಂದು ಶೋ ಫಿಲ್ಮ್ ನೋಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ತಮಗೆಲ್ಲರಿಗೂ ಶುಭವಾಗಲಿ ಅಂತ ನಮಸ್ಕಾರ. ನಾನು ಸಣ್ಣ ವ್ಯಕ್ತಿ, ಏನೋ ಒಂದು ಬೆಳ್ಳುಳ್ಳಿ ಕಬಾಬ್ ಅಂತ ಹೇಳಿ ಒಂದು ಇನ್ಸ್ಟಾಗ್ರಾಮಲ್ಲೆಲ್ಲ ಮಾಡಿ ಕ್ಲಿಕ್ ಆಗಿ ಇವತ್ತು ಪ್ರಪಂಚಾದ್ಯಂತ ನೋಡಿದ್ದೀರಾ, ನಿಮ್ಮ ಪ್ರೀತಿ ಬೆಳೆಸಿದ್ದೀರಾ. ಅದೇ ಥರ ಈ ಅಧಿಪತ್ರ ಚಿತ್ರನ ಹಿಂಗೆ ಬೆಳೆಸ್ಬೇಕು, ಒನ್ ಮೋರ್ ಅನ್ಬೇಕು. ಕನ್ನಡ ಚಿತ್ರಕ್ಕೆ ಚಿತ್ರಮಂದಿರಕ್ಕೆ ಬರಬೇಕು, ಚಿತ್ರ ನೋಡಬೇಕು. ಚಿತ್ರ ಯಶಸ್ವಿಗೊಳಿಸಿದ್ರೆ ಅವರು ಡೆವಲಪ್ ಆಗ್ತಾರೆ. ಟೆಕ್ನಿಷಿಯನ್ಸು ಸುಮಾರು ಜನ, ನಾನು ಒಬ್ಬ ಟೆಕ್ನಿಷಿಯನ್ನೇ, ಮುಂಚೆ ಸಿನಿಮಾದಲ್ಲಿದ್ದೆ, ಈಗ ಹೋಟ್ಲ್ ಇಂಡಸ್ಟ್ರಿಗೆ ಬಂದು ಇವತ್ತು ಬೆಳ್ಳುಳ್ಳಿ ಕಬಾಬ್ ಅಂತ ಪ್ರಪಂಚ ನೋಡ್ತಾ ಇದೆ. ಅದೇ ಥರ ಈ ಚಿತ್ರನ ನೀವೆಲ್ಲ ನೋಡಿ ಪ್ರೋತ್ಸಾಹ ಕೊಡಬೇಕು. ಪ್ರತಿಯೊಬ್ಬರು ಕನ್ನಡ ಚಿತ್ರಮಂದಿರಕ್ಕೆ ಬರಬೇಕು, ದಯವಿಟ್ಟು ನೋಡಬೇಕು, ಖುಷಿ ಪಡಬೇಕು. ಒನ್ ಮೋರ್ ಥರ ಚಿತ್ರಮಂದಿರಕ್ಕೆ ಬಂದು ಚಟಾಪಟ ಅನ್ಬೇಕು. ಇದೇ ನಮ್ಗೆ ಈ ಯಶಸ್ಸಿದ್ರೆ ಪ್ರಪಂಚನೇ ಬೆಳೆಯುತ್ತೆ, ಖುಷಿಯಾಗಿರುತ್ತೆ. ನಿಮ್ಮೆಲ್ಲ ಪ್ರೀತಿ ವಿಶ್ವಾಸಕ್ಕೆ ನಾನು ಎಂದೂ ಚಿರಋಣಿ. ಧನ್ಯವಾದ. ನಿಮಗೂ ಕೂಡ. ಹಾಗೆ ತಮ್ಮ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ನಮ್ಮ ಅಧಿಪತ್ಯದ ಬಗ್ಗೆ ಪ್ರಚಾರ ಮಾಡಿ, ಇನ್ನಷ್ಟು ಜನ ಬರೋ ಥರ ಮಾಡಿ ಅಂತ ವಿನಂತಿ ಮಾಡ್ತೀನಿ. ಥ್ಯಾಂಕ್ ಯು ಸರ್. ದಯವಿಟ್ಟು ಪ್ರೊಡ್ಯೂಸರ್ ಮತ್ತು ಡೈರೆಕ್ಟರ್ ಬಂದವರಿಗೆ ಗೌರವ ಸಲ್ಲಿಸಬೇಕು. ಎಲ್ಲರಿಗೂ ನಮಸ್ಕಾರ. ಅಧಿಪತ್ರ ಅಂದರೆ ವಾರೆಂಟ್ ಅಂತ ಅನಿಸುತ್ತೆ, ಆದರೆ ಟ್ರೈಲರ್ ನೋಡಿದ್ಮೇಲೆ ಇದು ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಡೆಯ ಪ್ರಶ್ನೆ ಹೀಗೂ ಉಂಟೆ ಥರ ಇದೆ. ಟ್ರೈಲರ್ ಸಕ್ಸಸ್ ಆಗಲಿ, ಫಿಲಮ್ಮು ಚೆನ್ನಾಗಿ ಓಡಲಿ. ಕನ್ನಡ ಫಿಲಮ್ಗಳು ಬರ್ತಾ ಇದ್ದಾವೆ, ಬೇಗ ಹೋಗ್ತಾ ಇದ್ದಾವೆ. ಇದು ಒಂಥರ ಕಷ್ಟದ ಸ್ಥಿತಿಯಲ್ಲಿದೆ. ಈ ಫಿಲಮ್ ಸಕ್ಸಸ್ ಆಗಬೇಕು, ಎಲ್ಲ ಹೊಸಬ್ರಿದ್ದಾರೆ, ಮೇಲ್ ಬರಬೇಕು, ಮುಂದೆ ಬರಬೇಕು ಅನ್ನೋ ಒಂದು ತವಕದಿಂದ ಒಂದು ಕಷ್ಟಪಟ್ಟು ಮಾಡಿದರೆ ಅಧಿಪತ್ರ ಇದು ಮೂವಿ ಸಕ್ಸಸ್ ಆಗಿ ದಿನೋತ್ಸವ ಆಚರಿಸಲಿ ಅಂತ ನಾನು ಆ ದೇವರಲ್ಲಿ ಕೇಳ್ಕೊಂತೀನಿ. ಥ್ಯಾಂಕ್ ಯು.
ಥ್ಯಾಂಕ್ ಯು ಸೋ ಮಚ್ ಸರ್. ದಯವಿಟ್ಟು ಅವ್ರಿಗೆ ಗೌರವ ಸಮರ್ಪಿಸಬೇಕಾಗಿ ವಿನಂತಿ ಮಾಡ್ಕೊತಾ ಶ್ರೀಯುತ ನಾರಾಯಣ ಸ್ವಾಮಿ ಅವ್ರಿಗೆ. ಹಾಗೆ ಇವತ್ತು ಅವ್ರಿಗೆ ರಾಜ್ಯ ಪ್ರಶಸ್ತಿ ಕೂಡ ಲಭಿಸಿದೆ. ಶುಭಾಶಯಗಳು ನಮ್ಮ ಚಿತ್ರದ ಪರವಾಗಿ ಶ್ರೀಯುತ ನಾರಾಯಣ ಸ್ವಾಮಿ ಅವರಿಗೆ ಅಂತ ಹೇಳ್ತಾ, ಹಾಗೆ ನಮ್ಮ ಚಿತ್ರದ ಕಲಾವಿದರು ಹಿರಿಯ ನಟರಾದಂತಹ ಶ್ರೀಯುತ ರಘು ಪಾಂಡೇಶ್ವರ್ ಅವರು, MK ಮಠ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಜಾಹ್ನವಿ ವಿಶ್ವನಾಥ್ ಅವರು ಇದ್ದಾರೆ, ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ ಮಾಡ್ತಿದ್ದೀನಿ. ನಿಮ್ಮಿಂದಲೇ ಆರಂಭ ಸರ್, ಓಪನಿಂಗ್ ಬ್ಯಾಟ್ಸ್ಮನ್ ನೀವೇ ಈಗ. ಎಲ್ಲ ಇವತ್ತು ಶುರು ಮಾಡಿದ್ದು ಚಿತ್ರ ಅಂತ ಹೇಳಿದ್ರೆ ನಾನು ಒಬ್ಬ ಮುದುಕ ಇಲ್ವ ಇಲ್ಲಿ? ನನ್ನನ್ನು ಹೇಳಿದ್ರ ನೀವು? ಇನ್ನು ಬರಲಣ್ಣ. ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರೇ, ಮುಂಭಾಗದಲ್ಲಿ ಕೂತಿರುವ ಹಿರಿಯರೇ, ಕಲಾವಿದರೇ, ಪತ್ರಕರ್ತ ಮಿತ್ರರೇ, ಇಲ್ಲಿ ಒಂದಷ್ಟು ನನ್ನ ಹಿರಿಯ ತಲೆ ಪತ್ರಕರ್ತ ಮಿತ್ರರು ಕಾಣ್ತಿಲ್ಲ. ಯಾಕಂದ್ರೆ ನಾನು ಮಾತಾಡಿದಾಗೆಲ್ಲ ಪ್ರತಿ ಸಲ ನನ್ನನ್ನು ಬೈದು ಚೆನ್ನಾಗಿದೆ ಅಥವಾ ಚೆನ್ನಾಗಿಲ್ಲ ಅಂತ ಹೇಳದ ಹಿರಿಯ ಪತ್ರಕರ್ತ ಮಿತ್ರರು ಅವ್ರು ಯಾರು ಕಾಣ್ತಾ ಇಲ್ಲ. ಆದ್ರೂ ಒಂದು ಎರಡು ತೊದಲು ನುಡಿಯನ್ನು ಹೇಳ್ತೀನಿ. ನಮ್ಮ ಪ್ರೀತಿಯ ಹುಡುಗ ರಾಕೇಶ್ ಶೆಟ್ಟಿ ಅವರು ಇದ್ದಾರೆ, ಅವ್ರ ಬಗ್ಗೆ ಒಂದು ಎರಡು ಮಾತಾಡಬೇಕು. ನಾನು ಯಾವುದೇ ಚಿತ್ರೀಕರಣಕ್ಕೆ ಹೋದ್ರೂ ಕೂಡ ನಾನು ಯಾವುದೋ ರೂಮಲ್ಲಿ ಕೂತ್ಕೊಳ್ಳೋದು ಅಂತ ಇಲ್ಲ. ಚಿತ್ರೀಕರಣ ನಡೆಯುವಾಗ ಕ್ಯಾಮರಾದ ಹಿಂಭಾಗದಲ್ಲಿ ಕೂತು ಪ್ರತಿಯೊಬ್ಬ ಕಲಾವಿದರು ಅಭಿನಯಿಸುವ ಅಭಿನಯವನ್ನು ನೋಡ್ತಾ ಇರ್ತೀನಿ. ನಮ್ಮ ಹೀರೋ ಸಾಹೇಬರು ಆಕ್ಟ್ ಮಾಡುವಾಗ ಬರೇ ಶಬ್ದಗಳನ್ನು ಮಾತ್ರ ಉಚ್ಚರಿಸುವುದಿಲ್ಲ, ಅವರ ದೇಹ ಕೂಡ ಆಕ್ಟ್ ಮಾಡ್ತಾ ಇರುತ್ತೆ. ಅಂತ ನನಗೆ ತುಂಬಾ ಇಷ್ಟ ಆಯ್ತು. ಅದ್ರ ಜೊತೆಯಲ್ಲಿ ಅಲ್ಲಿ ಲೊಕೇಶನ್ಗೆ ಕ್ಯಾರವನ್ ಬಂದಿರುತ್ತೆ. ಇವ್ರು ಕ್ಯಾರವನ್ ಹೋಗೋದನ್ನ ನಾನು ಯಾವತ್ತೂ ನೋಡಿಲ್ಲ. ಊಟ ಮಾಡುವಾಗಲೂ ನಮ್ಮ ಜೊತೆ ಊಟ ಮಾಡ್ತಾರೆ. ಬಟ್ಟೆ ಚೇಂಜ್ ಅಲ್ಲಿ ಯಾವುದೋ ಅದು ಪೊಲೀಸ್ ಸ್ಟೇಷನ್ ಇರ್ತದೆ, ಅದ್ರ ಒಳಗೆ ಹೋಗ್ಬಿಟ್ರಪ್ಪ ಬಟ್ಟೆ ಚೇಂಜ್ ಮಾಡಿ ಬರ್ತಾರೆ. ಮತ್ತೆ ಕ್ಯಾರವನ್ ಯಾಕೆ ತರಿಸಿದ್ದಾರೆ ಅಂತ ನನಗೆ ಅರ್ಥನೇ ಆಗ್ತಿರ್ಲಿಲ್ಲ. ಅಷ್ಟು ಸರಳ ಜೀವಿಯಾದಂಥ ನಮ್ಮ ಹೀರೋ ಸಾಹೇಬರು ಅಭಿನಯಿಸಿರುವ ಈ ಅಧಿಪತ್ರ ಚಿತ್ರ. ಹಾಗೆ ಮಗಳು ಜಾಹ್ನವಿದ್ದಾರೆ, ಅವ್ರಿಗೂ ಕೂಡ ಒಳ್ಳೆಯದಾಗಿ ಬಹಳ ಚಂದ ಆಕ್ಟ್ ಮಾಡಿದ್ದಾರೆ. ಇದು ನನ್ನ ಮಗಳಾಗಿ ಆಕ್ಟ್ ಮಾಡಿದ್ದಾರೆ. ಈಗ ಯಾರು ಹೇಳಿದ್ರು ಇದು ಅಧಿಪತ್ರ ಏನು ಅಂತ ಕೇಳ್ತಾ ಇದ್ರು. ನಾನೀಗ ಅಧಿಪತ್ರ ಏನು ಅಂತ ಹೇಳಿದ್ರೆ ನಮ್ಮ ಚಾನ್ ಶೆಟ್ಟರು ನನ್ನ ಹಿಡ್ಕೊಂಡು ಬಳಿದು ಬಿಡ್ತಾರೆ. ಆದರೆ ಆ ಅಧಿಪತ್ರದಲ್ಲಿ ಅದು ಮೊದಲ ಪತ್ರನೂ ಅಲ್ಲ, ಮುಖ್ಯ ಪತ್ರನೂ ಅಲ್ಲ, ಯಾವ ಪತ್ರನೂ ಅಲ್ಲ. ಚಿತ್ರ ನೋಡಿದ್ಮೇಲೆ ಪ್ರತಿಯೊಂದು ಅಕ್ಷರಕ್ಕೂ ಅರ್ಥ ಏನು ಅನ್ನೋದು ನಿಮಗೆ ಗೊತ್ತಾಗತ್ತೆ. ನಮ್ಮ ನಿರ್ಮಾಪಕರು ಮೊದಲ ಸಲ ಭೇಟಿಯಾದಾಗಲೂ ನನಗೆ ತುಂಬ ಇಷ್ಟ ಆದರು. ಅದಕ್ಕಿಂತ ಮೊದಲು ಚಾನ್ ಶೆಟ್ಟರು ನನಗೆ ಪರಿಚಯ ಆಗಿದ್ರು. ಅವ್ರ ಕಥೆ ಹೇಳುವಾಗಲೂ ತುಂಬ ಇಷ್ಟ ಆಯಿತು. ಎಲ್ಲ ಯುವಕರ ಮಧ್ಯದಲ್ಲಿ ನಾನೊಬ್ಬ ಮುದುಕ ಈ ಚಿತ್ರದಲ್ಲಿ ಅಭಿನಯಿಸಿರೋದು ನನಗೆ ತುಂಬ ಖುಷಿ ಕೊಟ್ಟಂಥ ವಿಷಯ. ನನ್ನ ಪಾತ್ರ ಒಂಥರ ವಿಶಿಷ್ಟವಾಗಿದೆ. ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಚಾಯನ್ ಶೆಟ್ಟಿ ಅವರ ಮೊದಲ ಪ್ರಯತ್ನದ ಈ ಅಧಿಪತ್ರ ಚಿತ್ರವನ್ನು ಚಿತ್ರಮಂದಿರದಲ್ಲೇ ನೋಡಬೇಕು ಅಂತ ಕೇಳ್ಕೊಳ್ಳುತ್ತಾ, ನನ್ನ ಪ್ರೀತಿಯ ಆತ್ಮ ಬಂಧು ಪುನೀತ್ ರಾಜ್ಕುಮಾರ್ ಅವರನ್ನ ನೆನೆಸ್ಕೊಳ್ಳುತ್ತಾ ನನ್ನ ಎರಡು ಮಾತಿಗೆ ವಿರಾಮ ಮಾಡ್ತಿದ್ದೇನೆ. ಧನ್ಯವಾದಗಳು. ಧನ್ಯವಾದಗಳು ಸರ್. ಸರ್, ಏಜ್ ಇಸ್ ಜಸ್ಟ್ ಎ ನಂಬರ್ ಅಂತ ಹೇಳ್ತಾರೆ ಸರ್. ನಿಮ್ಮ ಮಾತು ಕೇಳಿದ್ರೆ ನಿಮ್ಮ ಆಕ್ಟಿವಿಟಿ ಯಾರು ಮುದುಕರು ಅಂತಾರೆ ಸರ್. ನೀವು ಕೂಡ ನಮ್ಮ ಜೊತೆ ಯುವಕರೇ ಅಂತ ಹೇಳ್ತಾ ಸರ್, ರಘು ವಿಶ್ವನಾಥ್ ಅವರು ಮಾತಾಡ್ಬೇಕು ವಿನಂತಿ ಮಾಡ್ತೀನಿ. ರಘು ಸರ್ ಮಾತಾಡಿ. ಎಲ್ರಿಗೂ ನಮಸ್ಕಾರ. ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಎಲ್ಲ ಚಿತ್ರರಂಗಕ್ಕೆ ಹತ್ತಿರವಾಗಿರುವಂಥ ಎಲ್ಲ ಸಂಬಂಧಿಕರಿಗೂ, ನಮ್ಮ ಕುಟುಂಬ ಎಲ್ರಿಗೂ ನಮಸ್ಕಾರ. ಹೇಳಿದ್ದನ್ನೇ ಹೇಳ್ತಾ ಇರೋದು. ಯಾಕಂದರೆ ಎಲ್ಲರೂ ಮಾತಾಡಿದ ಸಿನಿಮಾದ ಬಗ್ಗೆ ಮಾತಾಡುವಾಗ ಅಧಿಪತ್ರ ಸಿನಿಮಾ ಅದು ಇದು. ಮೊದಲಿಗೆ ನಮ್ಮ ಅನ್ನದಾತರು ಇಲ್ಲಿದ್ದಾರೆ, ಕುಲ್ದೀಪ್ ಅವರು ಫಸ್ಟ್ ನನ್ನ ಕರೆದು ಮಾತಾಡಿದಾಗ ಒಟ್ಟಿಗೆ ಊಟ ಮಾಡಿದ್ವಿ. ಅನ್ನದ್ರೋಣ ಇದೆ ಸರ್, ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಇದಕ್ಕೆ ಮತ್ತೆ ಕೋ ಪ್ರೊಡ್ಯೂಸರ್ಸ್ ಇದ್ದಾರೆ, ಅವರು ಕೂಡ ಅನ್ನದಾತ್ರೆ. ಜೊತೆಗೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲ ಅನ್ನದಾತ್ರಿಗೂ ನಿರ್ದೇಶಕರಿಗೂ ಜೊತೆಯಲ್ಲಿ ಕೆಲಸ ಮಾಡಿದಂಥ ನಮ್ಮ ಎಲ್ಲ ಆರ್ಟಿಸ್ಟ್ಗಳಿಗೂ ನಮಸ್ಕಾರ. ರೂಪೇಶ್ ಶೆಟ್ಟಿ ಅವರು ಟೋಟಲಿ ನಾವು ಹೇಳ್ಬೇಕಂದ್ರೆ ಒಂದು ಇಷ್ಟು ಜನ ಮಠ ಸರ್ನು ಸೇರಿಸ್ಕೊಂಡು ಒಂದಿಷ್ಟು ಜನ ಹಿರಿಯ ಕಲಾವಿದರು ಈ ಸಿನಿಮಾದಲ್ಲಿ ಜಯನ್ ಶೆಟ್ಟಿ ಅವರು ಹೇಳಿದ ಹಾಗೆ ಆ್ಯಕ್ಷನ್ ಕಟ್ ಹೇಳಿದ್ದಾರೆ. ಅವರು ಲೀಡಲ್ಲಿ ಮಾಡಿದವರು ರೂಪೇಶ್ ಶೆಟ್ಟಿ ಅವರು. ಸರ್ ಹೇಳಿದಾಗೆ ನಾವು ಕೂಡ ಅವ್ರು ನೋಡಿದ್ದದೆ, ನಮ್ಮ ಜೊತೆಲೇ ಕುಟ್ಕೊಂಡು ಕಪ್ಪಲ್ಲಿ ಟೀ ಕುಡ್ಕೊಂಡು ತುಂಬ ಡೆಡಿಕೇಶನ್. ಎಲ್ಲರೂ ಕೂಡ ಜನವೀರ್ ಆಗ್ಬೋದು, ಮಠ ಸರ್ ಆಗ್ಬೋದು, ಟೋಟಲಿ ಸಿನಿಮಾ ಅನ್ನೋದು ಅದು ನನಗೆ ಒಂದು ಥಿಯೇಟ್ರಿಂದ ಬಂದವನು. ಡೆಡಿಕೇಶನ್ ಇದ್ದಾಗ ಮಾತ್ರ ಒಂದು ಸರಿಯಾದ ಒಂದು ಪ್ರತಿಫಲ ಬರುತ್ತೆ ಅನ್ನೋದಕ್ಕೆ ಯಾವುದೇ ಕೆಲಸ ಮಾಡುವಾಗ ಹಾಗೆ ಇರಬೇಕು. ಪ್ರತಿಯೊಬ್ಬರು ತುಂಬ ಡೆಡಿಕೇಶನ್. ಆ ಕ್ಷಣದಲ್ಲಿ ಸಿನಿಮಾ ಶೂಟಿಂಗ್ ಟೈಮಲ್ಲಿ ಮಳೆ ಬಂದಿತ್ತು, ಕಾಡಲ್ಲಿ ಶೂಟಿಂಗು, ಡೇ ಆ್ಯಂಡ್ ನೈಟ್ ಶೂಟಿಂಗು. ಆಮೇಲೆ ಇದು ನಾವು ಇಂಬಳ ಹೇಳ್ತೀವಿ, ಏನು ಹೇಳ್ತೀವಿ ಅದಕ್ಕೆ? ಇಂಬಳ ಖಚಿತ ಅಲ್ಲ, ಅಜ್ಜಿಗಣೆ ಅದಿತ್ತು.
ರಕ್ತ ಅದು ನಮ್ದು ಕುಡ್ದಿತ್ತು, ನಾವು ಸಾಯಿಸಿದೀವಿ, ಅದ್ರ ಜೊತೆ ಒಟ್ಟಿಗೆ ಟೋಟಲಿ ಎಲ್ಲ ಸಿನಿಮಾ ಮಾಡಿದ್ರು ಒಂದೇ ಹೇಳೋದು, ಕಷ್ಟಪಟ್ಟು ಮಾಡಿದೀವಿ ಅಂತದ್ದು. ಕಷ್ಟ ಅಲ್ಲ, ಇಷ್ಟದ ಜೊತೆ ಕಷ್ಟ ಸೇರಿಕೊಂಡು, ಕಷ್ಟ ಇಷ್ಟ ಎರಡೂ ಸೇರಿಕೊಂಡು ನಾವು ಮಾಡಿದಂಥ ಸಿನಿಮಾ ನಿಜವಾಗಿಯೂ ಅದೇ ನಮ್ಮ ಕರಾವಳಿಯ ಒಂದು ಆಚರಣೆ ಅದು ಇದೆ. ಇದರಲ್ಲಿ ಒಂದು ಸಸ್ಪೆನ್ಸ್ ಇದೆ, ಒಂದು ವಿಶೇಷವಾದ ಸಿನಿಮಾ ಅನ್ಬೋದು. ನನಗೆ ಈ ಸಿನಿಮಾ ಯಾಕೆ ವಿಶೇಷ ಅಂದರೆ, ನನ್ನನ್ನು ಹೆಚ್ಚಿನವರು ಎಲ್ಲ ನೋಡಿದ್ದೀರಿ, ಸಣ್ಣ ಪುಟ್ಟ ಬೇರೆ ಬೇರೆ ಪಾತ್ರಗಳು, ಹಾಸ್ಯ ಪಾತ್ರಗಳನ್ನು ಮಾಡ್ಕೊಂಡಿದ್ದು ನನ್ನನ್ನು ಡೈರೆಕ್ಟ್ರು ಮತ್ತು ನಮ್ಮ ನಿರ್ಮಾಪಕರು ನೀವು ಈ ಸಾರಿ ಒಂದು ಪಾತ್ರ ಚೇಂಜ್ ಮಾಡಬೇಕು ಅಂತ ನನ್ನನ್ನು ಸ್ವಲ್ಪ ಕೆಟ್ಟ ಒಂದು ವ್ಯಕ್ತಿಯಾಗಿ ತೋರಿಸಿದ್ದಾರೆ. ಇದನ್ನ ಒಂದು ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದ್ದಾನೆ ಇದರಲ್ಲಿ. ಸೊ ನೋಡ್ಬೇಕು, ನಾನು ತುಂಬಾ ಎಲ್ಲರ ತರ ನಾನು ಜಾಸ್ತಿ ಕಾತುರದಿಂದ ಕಾಯ್ತಾ ಇದ್ದೇನೆ, ಯಾಕಂದ್ರೆ ನಾನು ಹೇಗೆ ಮಾಡಿದ್ದೇನೋ ಗೊತ್ತಿಲ್ಲ. ಆದ್ರೆ ಒಂದು ಸತ್ಯ, ಡಬ್ಬಿಂಗ್ ಮಾಡುವಾಗ ನಮಗೆ ಸೀನ್ಗಳು ಸಿಗುತ್ತೆ ಕಾಣೋದಕ್ಕೆ. ಎಲ್ಲರ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಮಾಡಿರೋ ಲೊಕೇಶನ್ನು, ಫ್ರೇಮು, ನಮ್ಮ DOP ಅವರು ಮಾಡಿರೋ ಕೆಲಸ ಎಲ್ಲೋ ಒಂದ್ ಕಡೆ ರೋಮಾಂಚನವಾಗಿತ್ತು. ಸಕ್ಸಸ್ ಆಗಲಿ, ಜಯಂತ್ ಶೆಟ್ಟಿ ಅವರ ಪ್ರಥಮ ನಿರ್ದೇಶನವರಿಗೆ ಅವರಿಗೂ ಸಕ್ಸಸ್ ಆಗಲಿ, ನಮ್ಮ ಟೀಮ್ನಲ್ಲಿ ಕೆಲಸ ಮಾಡಿರುವಂಥ ಎಲ್ಲರಿಗೂ ಸಕ್ಸಸ್ ಆಗಲಿ, ಕನ್ನಡ ಚಿತ್ರ ಬೆಳೀಲಿ, ಎಲ್ಲರೂ ನಮ್ಮ ಚಿತ್ರವನ್ನು ನೋಡಿ ನಮಗೆ ಸಪೋರ್ಟ್ ಮಾಡಬೇಕೆ ಕೇಳ್ಕೊಡ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಕಷ್ಟವನ್ನ ಇಷ್ಟಪಟ್ಟು ಮಾಡಿದ್ದೀರಾ ಸರ್, ಶುಭವಾಗಲಿ ನಿಮಗೆ ಅಂತ ಹೇಳ್ತಾ, ಹಾಗೆ ಜಾಹ್ನವಿ ವಿಶ್ವನಾಥ್ ಅವರು ಒಂದೆರಡು ಮಾತುಗಳು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ಲ ಗೆಸ್ಟ್ಗೆ ಥ್ಯಾಂಕ್ ಯು. ನಿಮ್ಮ ಒಂದು ಬ್ಯುಸಿ ಶೆಡ್ಯೂಲ್ಸಲ್ಲಿ ಇವತ್ತು ಫ್ರೀ ಮಾಡಿಕೊಂಡು ಇಲ್ಲಿಗೆ ಬಂದು ನಮಗೆ ಸಪೋರ್ಟ್ ಮಾಡ್ತಿರೋದು ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ನನಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಚಾನ್ಸ್ ಸಿಕ್ಕಿತ್ತು, ಬಟ್ ಮಠ ಸರ್ ಮತ್ತು ಪ್ರಕಾಶ್ ತುಮ್ನಾಡು ಸರ್ಗೆ, ಮಠ ಸರ್ ಮತ್ತು ರಘುಪಾಂಡೇಶ್ವರ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ನನಗೆ ಚಾನ್ಸ್ ಸಿಕ್ಕಿರಲಿಲ್ಲ. ಥ್ಯಾಂಕ್ ಯು ಸರ್, ನಿಮ್ಮಿಬ್ರಿಗೂ ನಿಮ್ಮ ಒಂದು ಸಲಹೆ, ಸಪೋರ್ಟ್ ನನಗೆ ತುಂಬ ಹೆಲ್ಪ್ ಆಗಿದೆ. ಆ್ಯಂಡ್ ನಮ್ಮ ಅಧಿಪತ್ರ ಸಿನಿಮಾ ಇದೇ ತಿಂಗಳು 7ನೇ ತಾರೀಕು ರಿಲೀಸ್ ಆಗ್ತಿದೆ. ಈಗಾಗಲೇ ಟ್ರೈಲರ್ಗೆ ಒಂದೊಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ, ಅದಕ್ಕೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಎಸ್ಪೆಷಲಿ ಮೀಡಿಯಾ, ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಥಿಯೇಟರ್ಗೆ ಬಂದು ನಮ್ಮ ಸಿನಿಮಾನ ನೋಡಿ ಸಪೋರ್ಟ್ ಮಾಡ್ಬೇಕಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಟ್ರೈಲರ್ಗೆ ಸಿಕ್ಕಂತ ರೆಸ್ಪಾನ್ಸ್ ಮೂವಿಗೂ ಸಿಗ್ಲಿ ಅಂತ ಹೇಳಿ ಮಾತಾಡಿದ್ರ. ಥ್ಯಾಂಕ್ ಯು ಮೇಡಮ್. ದಯವಿಟ್ಟು 3 ಜನ ಕಲಾವಿದರು ಬಂದು ಆಸೀನರಾಗಬೇಕಾಗಿ ವಿನಂತಿ ಮಾಡ್ಕೊತಾ, ಹಾಗೆ ನಮ್ಮ ಒಂದು ಪ್ರೀ ರಿಲೀಸ್ ಇವೆಂಟ್ಗೆ RJ ಪ್ರದೀಪ ಅವ್ರು ಬಂದಿದ್ದಾರೆ. ಅವ್ರನ್ನ ಪ್ರೀತಿಯ ಚಪ್ಪಾಳೆಯೊಂದಿಗೆ ವಿನಂತಿ ಮಾಡ್ಕೋಣ, ವೇದಿಕೆ ಮೇಲೆ ಬರಬೇಕು, ನಮ್ಮ ಚಿತ್ರದ ಬಗ್ಗೆ ಮಾತಾಡ್ಬೇಕಾಗಿ ವಿನಂತಿ ಮಾಡ್ತಾ ಇದ್ದೀನಿ ಸರ್. ಎಲ್ರಿಗೂ ನಮಸ್ಕಾರ. 92.7 ಬಿಗ್ FM ಇಂದ ನಾನು RJ ಪ್ರದೀಪ್. ಪ್ರತಿದಿನ ಮಧ್ಯಾಹ್ನ 2 ಗಂಟೆಗೆ ಶೋ ಬರುತ್ತೆ, ನೆನಪಿನ ಆಟೋಗ್ರಾಫ್ ಅಂತ. ಕತೆ ಹೇಳ್ತೀನಿ, ಕತೆ ಕೇಳ್ತೀನಿ. ಸೊ ಈ ನಮ್ಮ ರೂಪೇಶ್ ಶೆಟ್ಟಿಯವರು ನಮ್ಮ ಫ್ಯಾಮಿಲಿ ಅಂತ ಹೇಳ್ಬೋದು. ಮಂಗಳೂರಲ್ಲಿ ಅವರು ಕೂಡ ನಮ್ಮ 92.7 ಬಿಗ್ FM RJ ಆಗಿದ್ದಾಗಲೇ OTT ಬಿಗ್ ಬಾಸ್ಗೆ ಎಂಟ್ರಿ ಆಗ್ತಾರೆ. ಅದಾದ ನಂತರ ಮೇನ್ TV ಸ್ಟ್ರೀಮ್ಗೆ ಎಂಟ್ರಿ ಆಗ್ತಾರೆ, ವಿನ್ನರ್ ಆಗಿ ಕೂಡ ಬರ್ತಾರೆ. ತುಂಬ ಹೆಮ್ಮೆ ಇದೆ ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮನೆ ಹುಡುಗ ನಮ್ಮ ಜೊತೆಲಿದ್ದು ಒಂದಲ್ಲ ಒಂದು ಹೆಜ್ಜೆಗಳನ್ನ ಮುಂದೆ ಇಡ್ತಾ ಸಾಕಷ್ಟು ಸಾಧನೆಗಳನ್ನ ಮಾಡ್ತಾ ಇರಬೇಕಾದ್ರೆ ನಮಗೂ ಖುಷಿ ಆಗುತ್ತೆ. ಸೊ ಬಿಗ್ FM ಪರವಾಗಿ ನಾನು ಬಂದು ಅವ್ರಿಗೆ ಬೆಸ್ಟ್ ವಿಶಸ್ ಹೇಳೋದಕ್ಕೆ ಬಂದಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಆಲ್ ದ ಬೆಸ್ಟ್ ನಿಮ್ಮ ಸಿನಿಮಾಗಳಿಗೆ. ತುಂಬ ಚೆನ್ನಾಗಿ ಕಾಣ್ತಿದ್ದೀರಾ ಟ್ರೈಲರಲ್ಲಿ. ಸೊ ನಾವು ನೋಡಿದಾಗ ಅನ್ನಿಸ್ತು, ನಾವೆಲ್ಲ ಬೆಳಿಬೇಕಾದ್ರೆ ಡಾಕ್ಟರ್ ರಾಜ್ ಸರ್ ಮತ್ತು ನಮ್ಮ ವಿಷ್ಣು ಸರ್, ಶಂಕರನಾಗ್ ಸರ್ ಒಂದು ಪೊಲೀಸ್ ಗೆಟಪ್ ಇದ್ದಾಗ ನಾವು ಒಂಥರ ಪೊಲೀಸ್ ಥರ ಆಡ್ತಾ ಇದ್ವಿ. ಅದಾದ ನಂತರ ದೇವರಾಜ್ ಸರ್ ಸಾಕಷ್ಟು ಪೊಲೀಸ್ ಸಿನಿಮಾಗಳನ್ನ ಮಾಡ್ತಾ ತುಂಬ ಇನ್ಸ್ಪೈರ್ ಮಾಡಿದ್ರು. ಆಮೇಲೆ ಸಾಯಿ ಕುಮಾರ್ ಸರ್, ಹಾಗೆ ಸಾಕಷ್ಟು ಸೀರೀಸ್ ಇತ್ತು. ಈಗ ನೀವು ಅದೇ ಒಂದು ಜಾನ್ರಲ್ಲಿ ಬಂದಿದ್ರೆ, ಆಲ್ ದ ವೆರಿ ಬೆಸ್ಟ್. ಖಂಡಿತ ಅವರೆಲ್ಲ ಆಶೀರ್ವಾದ ನಿಮ್ಗೆ ಇರುತ್ತೆ. ಸೊ ಪೊಲೀಸ್ ಅನ್ನೋದು ಕೂಡ ಸಮಾಜದ ಒಂದು ದೊಡ್ಡ ಜವಾಬ್ದಾರಿ. ಸೊ ಮನೆಯಲ್ಲೂ ಕೂಡ ಪೊಲೀಸ್ ಇರ್ತಾರೆ. ಸೊ ಪೊಲೀಸ್ ಥರ ಅಪ್ಪ ಅಮ್ಮನೂ ಕೂಡ ಬೆಳೆಸ್ಬೇಕಾಗತ್ತೆ. ಸಮಾಜಕ್ಕೆ ಈ ಥರ ಪೊಲೀಸ್ಗಳು ಬೇಕಾಗುತ್ತೆ ತಪ್ಪುಗಳನ್ನ ತಿದ್ದೋದಕ್ಕೆ ಅಂತ. ಒಂದು ಒಳ್ಳೆ ಸಿನಿಮಾ, ಟ್ರೈಲರ್ ಕೂಡ ಪ್ರಾಮಿಸಿಂಗ್ ಆಗಿದೆ. ಸೊ ನಮ್ಮ ಕುಲ್ದೀಪ್ ಸರ್, ನಮ್ಮ ಪ್ರೊಡ್ಯೂಸರ್ ಬಗ್ಗೆ ಹೇಳಬೇಕು. ಯಾಕೆಂದ್ರೆ 1 ವರ್ಷದ ಹಿಂದೆ ಕೂಡ ಒಂದು ಸಿನಿಮಾ ಮಾಡಿದ್ದೀನಿ ಸರ್, ಹೀಗಿದೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ರು. ಸೊ ನಮಗೂ ಖುಷಿ ಆಗ್ತಿತ್ತು. ಸರ್ ಏನೋ ಒಂದು ಛಲ ಇದೆ, ಒಂದು ಆಸೆ ಇದೆ. ಪ್ರತಿಯೊಬ್ಬರಿಗೂ ಈ ಒಂದು ನಮ್ಮ ಕನ್ನಡ ಇಂಡಸ್ಟ್ರಿಲಿ ಕರೆಯುತ್ತೆ, ಹೊಸಬರನ್ನ ಸೃಷ್ಟಿ ಮಾಡುತ್ತೆ. ಆ ಒಂದು ಆಲೋಚನೆ ಇದ್ದಾಗ ನಾವು ಕೂಡ ಸಪೋರ್ಟ್ ಮಾಡೋಕೆ ತುಂಬ ಇಷ್ಟಪಡ್ತೀವಿ. ಸೊ ಹೊಸಬರ ಸಿನಿಮಾಗಳ ಜೊತೆಗೆ ಹೊಸ ನಿರ್ದೇಶಕರು, ಹೊಸ ನಿರ್ಮಾಪಕರು ಬಂದಾಗ ನಮ್ಮ ಇಂಡಸ್ಟ್ರಿ ತುಂಬ ಸಮೃದ್ಧವಾಗಿ ಬೆಳೆಯುತ್ತೆ. ವೇಲು ಸರ್, ನೀವು ಕೂಡ ಸಾಕಷ್ಟು ಜನರನ್ನು ನೋಡಿದಿರ, ಬೆಳೆಸಿದಿರ, ನಿಜವಾಗ್ಲೂ ಎಲ್ಲ ವಿಷಯಕ್ಕೂ ಸಾಕ್ಷಿ ಆಗಿದ್ದೀರ. ಖಂಡಿತ ಈ ಒಂದು ಸಿನಿಮಾ ಅದ್ಭುತವಾಗಿ ಬೆಳೀಲಿ, ಸಾಕಷ್ಟು ಹೊಸಬರಿಗೆ ಒಂದು ಅವಕಾಶ ಕೊಡಲಿ, ಹೊಸ
ನಿರ್ಮಾಪಕರಿಗೆ ಒಂದು ಭರವಸೆಯ ಒಂದು ತಾಣ ಆಗಿದೆ ನಮ್ಮ ಕನ್ನಡ ಇಂಡಸ್ಟ್ರಿ. ಸಾಕಷ್ಟು ಹೊಸ ಕಾನ್ಸೆಪ್ಟ್ಗಳಿಗೆ ಈ ಒಂದು ಪ್ರಯತ್ನಗಳಿಗೆ ನಮ್ಮ ಸಿನಿಮಾ ಜನ ಖಂಡಿತ ಕೈ ಬಿಡಿಯಲ್ಲ. ಆದಷ್ಟು ಒಳ್ಳೆ ಸಿನಿಮಾಗಳು ಬರ್ತಾನೆ ಇದೆ, ನಾವೊಂದು ಅಪ್ಕೋಬೇಕಷ್ಟೇ. ನಮ್ಮ 92.1 ಬಿಗ್ ಎಫ್ ನ ಎಲ್ಲ ಪರವಾಗಿ ಎಲ್ಲ ಮಾಧ್ಯಮದವ್ರಿಗೂ ಸಿನಿಮಾ ತಂಡವ್ರಿಗೂ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ದಯವಿಟ್ಟು ವೇದಿಕೆಯಲ್ಲಿ ಇರಬೇಕು. ನಮ್ಮ ನಿರ್ದೇಶಕರು ಹಾಗೂ ನಿರ್ಮಾಪಕ ಬಂದವರಿಗೆ ಗೌರವ ಸಮರ್ಪಣೆ ಮಾಡಬೇಕಾಗಿ ವಿನಂತಿ ಮಾಡ್ಕೋತಾ ಚಿತ್ರ ಜೊತೆಗಿದ್ದಾರೆ, ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿ ಮಾಡ್ತೀನಿ. ಶ್ರೀಯುತ ರವಿ ಶಲ್. ಮೊದಲನೇದಾಗಿ ನನ್ನೆಲ್ಲ ಮಾಧ್ಯಮ ಮಿತ್ರರಿಗೆ ವಂದಿಸುತ್ತಾ, ಜೊತೆಗೆ ಪ್ರೀ ರಿಲೀಸ್ ಈವೆಂಟಿಗೆ ಬಂದಿರುವಂತಹ ಲಹರಿ ವೇಲು ಸರ್, ಪ್ರಕಾಶ್ ಸರ್, ಜೊತೆಗೆ ನಮ್ಮ ಚಟಪಟ ಚಂದ್ರು ಸರ್, ಕುಲ್ದೀಪ್ ಸರ್ ಫ್ಯಾಮಿಲಿ ಬಂದಿದ್ದಾರೆ. ನಿಮಗೆ ಥ್ಯಾಂಕ್ ಯು ವೆರಿ ಮಚ್. ಧನಂಜಯ್ ಹೇಳ್ತಾ ಇದ್ರು, ಯಂಗ್ಸ್ಟರ್ಗಳು ಸೇರಿ ಮಾಡಿರುವಂತಹ ಸಿನಿಮಾ, ಅವರಷ್ಟೇ ಯಂಗ್ಸ್ಟರ್ ಅಲ್ಲ, ಅವ್ರ ತಾಯಿ ಅವ್ರಿಗಿಂತ ಹೆಂಗಾಗಿದ್ದಾರೆ, ಅವ್ರು ನೋಡೇ ನನಗೆ ಆಶ್ಚರ್ಯ ಆಯ್ತು. ಬಹುಶಃ ಅಲ್ಲಿಂದ ಬಂದಿದೆ ಅನ್ಸುತ್ತೆ. ಸೊ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗೆ ಥ್ಯಾಂಕ್ ಯು. ಅದರಲ್ಲೂ ನಮ್ಮ ಹೀರೋ ಉಂಡೆ ಸರ್, ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ, ಯಾಕಂದ್ರೆ ಯಾವಾಗ ಸಿಕ್ಕಾಗ್ಲೂ ಕೂಡ ಹೇಳಿರ್ಲಿಲ್ಲ. ಸರ್ ಹೇಳ್ತಾ ಇದ್ರು ಫ್ಯಾಮಿಲಿ ಮೆಂಬರ್ಸ್ ಯಾರಿಗೂ ಗೊತ್ತಿರ್ಲಿಲ್ಲ ಸಿನಿಮಾ ಮಾಡಿರೋದು ಅಂತ. ಸೊ ಈಗ ನೋಡ್ಬಿಟ್ಟು ಅವ್ರಿಗೂ ಅನಿಸ್ತಾ ಇದೆ ಹೀಗೂ ಉಂಟೆ ಅಂತ. ಸೊ ಥ್ಯಾಂಕ್ ಯು ಸರ್. ಮುಖ್ಯವಾಗಿ ನಮ್ಮ ಚಟಪಟ ಚಂದ್ರು ಸರ್ ಬಂದಿದ್ದಾರೆ. ಅವ್ರು ಬಂದು ಒನ್ ಮೋರ್ ಅಂದ್ರೆ ಸಿನಿಮಾನು ಕೂಡ ಹಾಗೆ ಹೋಗುತ್ತೆ. ನಮ್ಮ ಕುಲ್ದೀಪ್ ಸರ್ ವೈಫು, ಅವರಂತೂ ಡೇ 1 ನಾನು ಅವ್ರನ್ನ ಮೀಟ್ ಆಗಿದ್ದು, ಅದಾದ್ಮೇಲೆ ಅವ್ರದ್ದು ಫೋನ್ ಮಾತಾಡಿದ್ವಿ. ಇವತ್ತು ಬಂದಿರೋದು ನನಗೆ ತುಂಬಾನೇ ಖುಷಿ, ಯಾಕಂದ್ರೆ ಫಸ್ಟ್ ಮೀಟ್ ಆದಾಗ ಆ ಗೆಸ್ಟರೇ ಪ್ರತಿಯೊಬ್ಬ ವ್ಯಕ್ತಿಗೆ ತುಂಬಾ ಮುಖ್ಯ ಆಗೋದು. ಅವ್ರು ಮಾತಾಡ್ಸಿದ್ದು ಅವ್ರ ಮಗಳು, ಅದಾದ್ಮೇಲೆ ನೋಡಿ ಇಲ್ಲಿವರೆಗೂ ಬಂದಿದೆ. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ, ನನ್ನ ಫ್ರೆಂಡ್ ಸ್ನೇಹ, ರಾಕೇಶ್, ಆಂಟ್ರಪ್ರೂನರ್, ನವ್ಯ, ಎಂಟೈರ್ ಟೀಮ್ ಇದ್ದೀರಾ. ನಿಮ್ಮೆಲ್ಲರ ಸಪೋರ್ಟಿಗೆ ಥ್ಯಾಂಕ್ ಯು. ಈಗಷ್ಟೇ ನೋಡಿದೆ ಲಹರಿ ಮ್ಯೂಸಿಕ್ ಅಲ್ಲಿ ನಮ್ಮ ಸಿನಿಮಾದ ಟ್ರೇಲರ್ ಲಾಂಚ್ ಆಗಿದೆ. ಇನ್ನು 6 days ಆಗಿಲ್ಲ, ಆಗ್ಲೇ 1 million ವ್ಯೂಸ್ ಆಗಿದೆ. ಸೊ ಅದೇ ಹೇಳುತ್ತೆ ಜನರಿಗೆ ಎಷ್ಟು ಇಷ್ಟ ಆಗ್ತಾ ಇದೆ ಅಂತ. ಅಲ್ಲಿರೋ ಕಮೆಂಟ್ಸ್ ಇರ್ಬೋದು, ಮೇಕಿಂಗ್ ಬಗ್ಗೆ ಮಾತಾಡ್ತಾ ಇರೋದಿರ್ಬೋದು, ಅದು ಒಂದು ರೀಚು ಟಾಕ್ ಕ್ರಿಯೇಟ್ ಮಾಡಿದೆ ಅನ್ನೋದಕ್ಕೆ ಬೆಳಗ್ಗೆ ತಾನೇ ಒಂದು ಮೂವಿ ಜೊತೆಗೆ ನನಗೊಂದು ಮೀಟಿಂಗ್ ಇತ್ತು, ಇಂಟರ್ವ್ಯೂ ಇತ್ತು. ಅವ್ರುಗಳು ಹೇಳ್ತಾ ಇದ್ದಾರೆ, ಒಂದು ರೂಮಲ್ಲಿ ದೊಡ್ಡ ಸ್ಕ್ರೀನ್ ನಲ್ಲಿ ನಮ್ಮ ಸಿನಿಮಾದ ಟ್ರೇಲರ್ ಹಾಕೊಂಡು ಎಲ್ರು ನೋಡೋದಂತೆ. ಅಂದ್ರೆ ಎಷ್ಟು ಟಾಕ್ ಕ್ರಿಯೇಟ್ ಆಗ್ತಾ ಇದೆ, ಎಲ್ರಿಗೂ ಎಷ್ಟು ರೀಚ್ ಆಗ್ತಾ ಇದೆ ಅನ್ನೋದು ಅದರಿಂದ ಗೊತ್ತಾಗುತ್ತೆ. ಅವರು ಕೂಡ Feb 7th ಬರ್ಬೇಕಾಗಿತ್ತು, Feb 28th ಹೋದ್ರು. ನಮ್ಮ ಸಿನಿಮಾ ಏನಾದ್ರು ಟ್ರೇಲರ್ ನೋಡಿ ಭಯಪಟ್ರ ಅಂತ ಹೇಳಿ ನಾನು ಅಲ್ಲಿ ಜೋಕ್ ಮಾಡಿ ಬಂದಿದ್ದು ಇದೆ. ಅದ್ರ ಆಚೆಗೆ ಯಾರೇ ಟ್ರೇಲರ್ನ ನೋಡ್ಲಿ ಅದ್ಭುತವಾಗಿದೆ, ಮೇಕಿಂಗ್ ಚೆನ್ನಾಗಿದೆ, ಕ್ಯೂರಿಯಾಸಿಟಿ ಇದೆ, ಟರ್ನ್ಸ್ ಇದೆ, ಟ್ವಿಸ್ಟ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಮೆಲ್ಲರ ಪ್ರೀತಿಗೂ ಥ್ಯಾಂಕ್ ಯು ವೆರಿ ಮಚ್. ಅದರಲ್ಲೂ ಅಮೃತರಾಜ್ ಸರ್ ಬಂದಿದ್ರು. ಅವರಿಂಥ ಕಾರ್ಯಕ್ರಮಗಳಿಗೆ ಐ ಥಿಂಕ್ ಫಸ್ಟ್ ಟೈಮ್ ಅನ್ಸುತ್ತೆ ನನ್ನ ಕರೆಗೆ ಹೋಗೋಟ್ ಬಂದಿದ್ದಕ್ಕೆ, ಅವ್ರಿಗೂ ಕೂಡ ಥ್ಯಾಂಕ್ ಯು. ಅದರಲ್ಲೂ ಮುಖ್ಯವಾಗಿ ಚಯನ್ ಶೆಟ್ಟಿ ಸರ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ನನ್ನನ್ನು ಎಷ್ಟೋ ಜನ, ಈಗ ರಿಷಬ್ ಶೆಟ್ಟಿ ಸರ್ ಕೂಡ ಮೀಟ್ ಆದಾಗ ಹರಿಕತೆ ಎಲ್ಲ ಗಿರಿಕತೆಗೆ ನಿಮ್ಮನ್ನೇ ನಾವು ಹಾಕೋಬೇಕು ಅಂತೆಲ್ಲ ಹೇಳ್ತಾ ಇದ್ರು. ಅವಾಗ ಯಾವ ಥಾಟು ಇರಲಿಲ್ಲ ಸಿನಿಮಾ ಮಾಡೋದು. ಬಹುಶಃ ಈ ಸಿನಿಮಾದಿಂದ ನನ್ನ ಸಿನಿ ಜರ್ನಿ ಶುರು ಆಗಬೇಕು ಅಂತ ಬರ್ದಿತ್ತು ಅನ್ಸುತ್ತೆ. ಚಯನ್ ಶೆಟ್ಟಿ ಸರ್ಗೆ, ಕುಲ್ದೀಪ್ ಸರ್ಗೆ ನಾನು ಹಾರ್ಟ್ಲಿ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಒಂದು ಒಳ್ಳೆ ಟೀಮ್ ಜೊತೆಗೆ ಒಂದು ಒಳ್ಳೆ ಪಾತ್ರದ ಮೂಲಕ ನಾನು ಲಾಂಚ್ ಆಗ್ತಾ ಇರೋದಕ್ಕೆ ನೀವುಗಳೇ ಕಾರಣ ಸರ್. ಥ್ಯಾಂಕ್ ಯು ವೆರಿ ಮಚ್. ಇನ್ನು ರೂಪೇಶ್ ಅವ್ರ ಬಗ್ಗೆ ಹೇಳೋದೇ ಬೇಡ. ಅವರು ತುಳು ಸ್ಟಾರ್, ಡೈರೆಕ್ಟರ್ ಕೂಡ ಹೌದು. ಅವರು ಸರ್ಕಸ್ ಅನ್ನ ಹಿಟ್ ಮಾಡಿದ್ದಾರೆ, ತುಳುನಲ್ಲಿ ದಾಖಲೆ ಮಾಡಿದ್ದಾರೆ. ಈಗ ಜಯನು ಸಿನಿಮಾಗೆ ಸುನೀಲ್ ಶೆಟ್ಟಿ ಅವ್ರನ್ನ ಕರೆಸ್ತಾ ಇದ್ದಾರೆ, ಅಂದ್ರೆ ರೆಕಾರ್ಡ್ಗಳ ಮೇಲೆ ರೆಕಾರ್ಡ್ ಮಾಡ್ತಾ ಇದ್ದಾರೆ. ಸೊ ಸಿನಿಮಾದಲ್ಲಿ ಅವರು ಗುರುತಿಸ್ಕೊಂಡಿದ್ದಾರೆ. ಅವ್ರ ಜೊತೆಗೆ ಲಾಂಚ್ ಆಗ್ತಾ ಇರೋದು, ಮತ್ತೆ ಅವರು ಅವಕಾಶ ಮಾಡಿಕೊಡೋದಕ್ಕೆ ನಿಮಗೂ ಕೂಡ ಥ್ಯಾಂಕ್ ಯು. ಅದರಲ್ಲೂ ಹೆಚ್ಚಾಗಿ ರಘು ಪಾಂಡೇಶ್ವರ್ ಸರ್ ಇರ್ಬೋದು, ದೀಪಕ್ ರಾಯ್ ಸರ್ ಇರ್ಬೋದು, ಮಠ ಸರ್ ಇರ್ಬೋದು, ಪ್ರಕಾಶ್ ತುಮಿನಾಡು, ಅಂದ್ರೆ ಅವರೆಲ್ಲ ಪ್ರೂವ್ಡ್ ಆರ್ಟಿಸ್ಟ್. ಅಂತಹ ದಿಗ್ಗಜರ ಸಿನಿಮಾದಲ್ಲಿ ನಾನು ಆಕ್ಟ್ ಮಾಡ್ತಾ ಇರೋದು ನನಗಂತೂ ಸಿಕ್ಕಂತಹ ಒಂದು ದೊಡ್ಡ ಅವಕಾಶ. ನಿಮ್ಮೆಲ್ಲರ ಸಪೋರ್ಟ್ಗೆ ನಾನು ಸದಾ ಚಿರಋಣಿ ಆಗಿರ್ತೀನಿ. ಟ್ರೈಲರ್ಗೆ ಸಿಕ್ಕಂತಹ ಒಳ್ಳೆ ರೆಸ್ಪಾನ್ಸ್ ನಮ್ಮ ಸಿನಿಮಾಗೂ ಕೂಡ ಸಿಗಬೇಕು. Feb 7th ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಸಿನಿಮಾ ಹೇಗೆ ಅನ್ನಿಸ್ತು ಅಂತ ಹೇಳಬೇಕು ಅಂತ ನಾನು ಈ ಮೂಲಕ ವಿನಂತಿಸ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಕಲರ್ಸ್ನಲ್ಲಿ ಸವಿರುಚಿ ಮಾಡುವಂತಹ, ನಿರೂಪಣೆ ಮಾಡುವಂತಹ ನಾಯಕಿ ಇವಾಗ ಒಂದು ಸದಭಿರುಚಿಯ ಚಿತ್ರವನ್ನು ತಂದಿದ್ದಾರೆ. ಹಾಗೆ ಈ ಮೂಲಕ ಒಂದು ಒಳ್ಳೆಯ ಸಿನಿಮಾ ಅಭಿರುಚಿಯನ್ನು ಕೂಡ ಬೆಳೆಸ್ಕೊಂಡಿದ್ದಾರೆ. ಒಳ್ಳೇದಾಗ್ಲಿ ಮೇಡಮ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್. ಹಾಗೆ ಮುಂದೆ ಈಗ ವೇದಿಕೆಯಲ್ಲಿ ಬಹುಮುಖ ಪ್ರತಿಭೆ, ಬಹುಭಾಷಾ ನಟ, ಬಿಗ್ ಬಾಸ್ ವಿನ್ನರ್ ಆದಂತಹ ಇವರು ನಿನ್ನೆ ತಾನೇ ಟಿವಿ ನೋಡ್ತಾ ಇರೋ ಸ್ಟಾರ್ ಸ್ಪೋರ್ಟ್ಸ್ ಅಲ್ಲಿ ಆಂಕರಿಂಗ್ ಮಾಡ್ತಾ ಇದ್ರು. ಸೊ ಹೀಗೆ ಬಹುಮುಖ ಪ್ರತಿಭೆ ಆದಂತಹ
ನಮ್ಮ ಚಿತ್ರದ ನಾಯಕ ರೂಪೇಶ್ ಶೆಟ್ಟಿ ಅವ್ರನ್ನ ಇದೀಗ ವೇದಿಕೆ ಮೇಲೆ ಬರ್ಮಾಡ್ಕೋಣ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಆ್ಯಂಡ್ ಸ್ವಲ್ಪ ಲೇಟಾಗಿ ಬಂದಿದ್ದಕ್ಕೆ ಸಾರಿ ಕೇಳ್ತೀನಿ. ಏನಕ್ಕೆ ಅಂತಂದ್ರೆ ಒಂದು ಕಡೆ ಹುಷಾರಿಲ್ಲ ನನಗೆ. ಇನ್ನೊಂದು ಕಡೆ ನಿನ್ನೆ ಇಂಡಿಯಾ ಇಂಗ್ಲೆಂಡ್ ಮ್ಯಾಚ್ ಇತ್ತು, ಮುಂಬೈಯಿಂದ ಬರಬೇಕಾದ್ರೆ ಲೇಟ್ ಆಯ್ತು ಫ್ಲೈಟು. ಆದರೂ ಅದೆಲ್ಲ ಕಾರಣ ಅಲ್ಲ, ಆದರೂ ಐ ರಿಯಲಿ ಸಾರಿ. ಖುಷಿ ಏನು ಅಂತಂದರೆ ನಮ್ಮ ನಿರ್ದೇಶಕರು, ನಮ್ಮ ನಿರ್ಮಾಪಕರು ತುಂಬಾ ಏನೆಲ್ಲ ಮಾಡೋದಕ್ಕಾಗುತ್ತೆ ಅವ್ರ ಕೈಯಿಂದ ಎಲ್ಲ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಜನರನ್ನ ಹೇಗೆಲ್ಲ ರೀಚ್ ಆಗ್ಬೇಕು, ಏನೇನೆಲ್ಲ ಮಾಡಬೇಕು, ಒಂದು ದೊಡ್ಡ ಬಜೆಟ್ ಸಿನಿಮಾಗಳು ಏನೆಲ್ಲ ಮಾಡಬೇಕು ಅದನ್ನೆಲ್ಲ ಪಾಪ ಅವರಿಂದ ಎಷ್ಟು ಸಾಧ್ಯ, ಡೈರೆಕ್ಟರಿಂದ ಎಷ್ಟು ಸಾಧ್ಯ ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಇವಾಗ ಉಳಿದಿರುವಂಥದ್ದು ಜನರ ರಿಸಲ್ಟ್ ಅಷ್ಟೇ. ನಮ್ಮ ಪ್ರಯತ್ನಗಳನ್ನ ನಾವು ಮಾಡ್ತಾ ಇದ್ವಿ. ಒಂದೇನು ಅಂತಂದ್ರೆ ತುಂಬಾ ಖುಷಿ ಇದೆ ಈ ಒಂದು ಸಿನಿಮಾದಲ್ಲಿ ನಾನು ಭಾಗಿಯಾಗೋದಕ್ಕೆ, ಪಾತ್ರವನ್ನ ನಿಭಾಯಿಸೋದಕ್ಕೆ. ಬಿಗ್ ಬಾಸ್ ಆದ್ಮೇಲೆ, ಬಿಗ್ ಬಾಸ್ ಗೆದ್ಮೇಲೆ ಡೆಫಿನೆಟ್ಲಿ ಎಲ್ರಿಗೂ ಹಂಗೆ ಇರ್ಬೋದು, ಒಂದು ದೊಡ್ಡ ದೊಡ್ಡ ಡೈರೆಕ್ಟರ್ ಹತ್ರ ಕೆಲಸ ಮಾಡಬೇಕು ಅಂತ ನನಗೂ ಹಂಗೆ ಆಸೆ ಇತ್ತು. ನಾನು ಕಾಯ್ತಾ ಇದ್ದೆ ಒಂದು ಒಳ್ಳೆ ಆಫರ್ ಬರುತ್ತೆ ಹಂಗೆ ಹಿಂಗೆ ಅಂತ. ನಾನು ಕೆಲವ್ರನ್ನ ಅಪ್ರೋಚ್ ಆಗ್ತಾ ಇದ್ದೆ, ದೊಡ್ಡ ಡೈರೆಕ್ಟರ್ನ. ಸರ್ ಸಿನಿಮಾ ಮಾಡೋಣ ಸರ್, ಪ್ರೊಡ್ಯೂಸರ್ ನಾನೇ ತಗೊಂಡ್ಬರ್ತೀನಿ, ಹಂಗೆ ಹಿಂಗೆಲ್ಲ ಚರ್ಚೆಗಳು ಆಗ್ತಾ ಇತ್ತು. ಬಟ್ ಈ ಸಿನಿಮಾ ಏನಕ್ಕೆ ಮಾಡಿದೆ ಅಂತಂದ್ರೆ ಅಂತಹ ಬೇರೆ ಹೊಸಬರ ಸಿನಿಮಾಗಳು ಬರ್ತಾ ಇತ್ತು. ಆ ಮಧ್ಯೆ ನನಗೆ ಈ ಸಿನಿಮಾ ನಾನು ಏನಕ್ಕೆ ಒಪ್ಕೊಂಡೆ ಅಂತಂದ್ರೆ, ಒಂದು ಚೈನ್ ಶೆಟ್ಟಿ ಅವರು ಹೇಳಿದಂತಹ ಕಥೆನೇ ತುಂಬಾ ದೊಡ್ಡ ಅಟ್ರಾಕ್ಟಿವ್ ಪಾಯಿಂಟ್ ಅಂತ ಹೇಳ್ಬೋದು. ಅದಾದ್ಮೇಲೆ ಚೈನ್ ಶೆಟ್ಟಿ ಅವರ ಕ್ಲಾರಿಟಿ ನನಗೆ ಇಷ್ಟ ಆಯ್ತು. ಅವರು ಇದು ಹೇಳಿದಾಗ ನನಗೆ 1.5 ವರ್ಷ ಹಿಂದೆ ಹೇಳಿದ್ದು. ಆವಾಗಲೇ ಅವ್ರಿಗೆ ಅವ್ರು ನಮ್ಗೆ ಸ್ಕೆಚಸ್ ಎಲ್ಲ ತೋರಿಸಿದ್ರು, ಹಿಂಗ್ ಬರುತ್ತೆ, ಇಂಟರ್ವಲ್ ಹಿಂಗ್ ಬರುತ್ತೆ, ಕ್ಲೈಮ್ಯಾಕ್ಸ್ ಈ ವಿಷಯ ಹೇಳಕ್ ಹೊರಟಿದ್ದೀನಿ. ನಮ್ಮ ಒಂದು ಕಲ್ಚರ್ ಆಗಿರುವಂತಹ ಆರ್ಟಿಕಲ್ನ ಒಂದ್ ಸ್ವಲ್ಪ ಇದಕ್ಕೆ ಕನೆಕ್ಟೆಡ್ ಮಾಡ್ತಾ ಇದ್ದೀನಿ ಅಂತೆಲ್ಲ ಹೇಳಿದಾಗ ನನಗೆ ಅಂದ್ರೆ ಅವರ ಮೊದಲ ಸಿನಿಮಾ ಅಂತಂದಾಗ ನಾವು ಬ್ಲೈಂಡ್ಲಿ ನಂಬಬೇಕಷ್ಟೇ. ನಮ್ಗೆ ಗೊತ್ತಿಲ್ಲ ಅವ್ರು ಏನ್ ಮಾಡ್ತಾರೆ ಅಂತ. ಅವ್ರು ಹೇಳೋದನ್ನ ನಂಬಬೇಕು, ಅವ್ರು ಮಾಡದ್ಮೇಲೆ ನೋಡಕ್ಕಾಗತ್ತೆ ಸಿನಿಮಾ ಹೇಗೆ ಅಂತ. ಬಟ್ ಇವಾಗ ಫುಲ್ ಕೆಲಸ ಆದ್ಮೇಲೆ ನೋಡಿಲ್ಲ, ಬಟ್ ರಫ್ ಕಟ್ ಆದ್ಮೇಲೆ ನಾನು ನೋಡಿದೆ. ಅವ್ರು ಏನ್ ಹೇಳಿದ್ದಾರೆ ಅದನ್ನ ಖಂಡಿತವಾಗ್ಲೂ ಪರದೆಯಲ್ಲಿ ತಗೊಂಡ್ಬಂದಿದ್ದಾರೆ. ಅವರ ಒಂದು ಏನು ಕನಸಿತ್ತು ಹೀಗ್ ಮಾಡ್ಬೇಕು ಅಥವಾ ಈ ಕಥೆಯನ್ನ ಹೇಳ್ಬೇಕು, ಅವರ ಊರಿನ ಅಥವಾ ನನ್ನ ಊರಿನ ಕಥೆಯನ್ನ ಹೇಳ್ಬೇಕು ಅಂತ ಅದನ್ನ ತುಂಬಾ ನೀಟಾಗಿ ಮಾಡಿದ್ದಾರೆ. ಸೊ ಹಾಗಾಗಿ ಈಗ ನಾನು ಇನ್ನೂ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀನಿ. ಈಗ BGM ಎಲ್ಲ ಪರ್ಫೆಕ್ಟ್ ಆದ್ಮೇಲೆ ಹೆಂಗ್ ಬರುತ್ತೆ ಅಂತ ನಾನು ಒಬ್ಬ ಆಡಿಯನ್ಸ್ ಆಗಿ ಕಾಯ್ತಾ ಇದ್ದೀನಿ. ನಾಡಿದ್ದು 7ನೇ ತಾರೀಕು ಯಾವಾಗ ಬರುತ್ತೆ ಅಂತ. ಅದಕ್ಕೆ ಮುಂಚೆ ಪ್ರೀಮಿಯರ್ ಶೋ ಇದ್ರೆ ಅದಕ್ಕೆ ಮುಂಚೆ ನೋಡ್ತೀವಿ ನಾವು. ಖುಷಿ ಏನು ಅಂತಂದ್ರೆ ನಮ್ಮ ಗುರುಗಳಿದ್ರು MK ಮಠ ಸರ್. ನಾನು ಮೊದಲ ಕನ್ನಡ ಸಿನಿಮಾ ಮಾಡಿದಾಗ ಡೇಂಜರ್ ಝೋನ್ ಅಂತ. ಸೊ ಅಲ್ಲಿ ನನ್ನ ತಲೆ ಎಲ್ಲ ತುಂಬಾ ಹಿಂಗ ಆಡಿಸ್ತಾ ಬಂದು ಹೇಳಿದ್ರು, ತಲೆ ಎಲ್ಲ ಜಾಸ್ತಿ ಎಲ್ಲಾಡಿಸ್ಬೇಡ, ಮುಖದಲ್ಲಿ ಬೇಕು ಆಕ್ಟಿಂಗ್ ಅಂತ. ಅಂಡ್ ಅಲ್ಲಿಂದ ಇಲ್ಲಿಗೆ ಇವಾಗ ಒಂದು 19ನೇ ಸಿನಿಮಾ ಇದು, ಒಂದು 5 ಲ್ಯಾಂಗ್ವೇಜ್ ತಗೊಂಡ್ರೆ. ಸೊ ತುಂಬಾ ಮಠ ಸರ್ ತುಂಬಾ ಆ ಟೈಮಲ್ಲಿ ಹೇಳಿದಂತಹ ಮಾತುಗಳು ಹೆಲ್ಪ್ ಆಗಿದೆ. ಅಂಡ್ ಈ ಸಿನಿಮಾದಲ್ಲಿ ತುಂಬಾ ದಿಗ್ಗಜ ಕಲಾವಿದರಿದ್ದಾರೆ. ರಘು ಪಾಂಡೇಶ್ವರ ಸರ್ ಇರ್ಬೋದು. ಸೊ ಅವ್ರ ಪಾತ್ರ ನಾವು ಅವ್ರು ಸೀರಿಯಸ್ ಪಾತ್ರ ಮಾಡಿದ್ರು, ಬಟ್ ಎಷ್ಟೋ ಸಲ ನಾವು ನಕ್ಕು ಡೈರೆಕ್ಟರ್ ಕನ್ಫ್ಯೂಷನ್, ಅವ್ರು ಸೀರಿಯಸ್ ಪಾತ್ರ ಮಾಡ್ತಿದ್ದಾರೆ, ನೀವೇನಕ್ಕೆ ನಗ್ತಾ ಇದ್ದೀರಾ ಅಂತ. ಬಿಕಾಸ್ ನಮ್ಮ ಮಧ್ಯೆ ಏನೇನೋ ನಡೀತಾ ಇರುತ್ತೆ ಅಲ್ಲಿ. ಪ್ರಕಾಶ್ ತುಮ್ಮಿನಾಡೋರಾಗಿರ್ಬೋದು ಅಂಡ್ ಜಾನ್ವಿ ಮೇಡಮ್, ಇಬ್ರು ಜಾನ್ವಿ ಇದ್ದಾರೆ ನಮ್ಮ ಸಿನಿಮಾದಲ್ಲಿ. ಅಂಡ್ ಜಾನ್ವಿ ಅವ್ರು ಇವಾಗ ಹೇಳಿದ್ರು ರೂಪೇಶ್ ಅವ್ರಿಗೆ ಥ್ಯಾಂಕ್ ಯು ಅವಕಾಶ ಕೊಟ್ಟಿದ್ದಕ್ಕೆ ಅಂತ. ನನಗೆ ಅವ್ರ ಅವಕಾಶ ಕೊಟ್ಟಿದ್ದು, ನಾನು ಇಲ್ಲಿಂದ ಅವಕಾಶ ಕೊಟ್ಟಿದ್ದೀನಿ ನಿಮ್ಗೆ. ಇಲ್ಲ ನಾನು ಹಂಗೆಲ್ಲ ಕೇಳಲ್ಲ, ನಮ್ಮ ಸಿನಿಮಾದಲ್ಲಿ ಯಾರು ಹೀರೋಯಿನ್ ಅದೆಲ್ಲ ನಾನು ಕೇಳಕ್ಕೆ ಹೋಗಲ್ಲ ಯಾರ ಹತ್ರ. ನಾನು ಅವ್ರು ಹೇಳಿದ್ರು ಜಾನ್ವಿ ಅವ್ರು ಮಾಡ್ತಾ ಇದ್ದಾರೆ ಅಂತ. ನನ್ಗೆ ಖುಷಿ ಆಯ್ತು. ಬಿಕಾಸ್ ಜಾನ್ವಿ ಅವ್ರು ಆಲ್ರೆಡಿ ನಾವು ಇಂಟರ್ವ್ಯೂ ಎಲ್ಲ ನೋಡಿದಾಗ ಅನ್ಕೋತಾ ಇದ್ವಿ ಚೆನ್ನಾಗಿದಾರಲ್ವಾ, ಇವರು ಸಿನಿಮಾ ಮಾಡ್ಬೋದಲ್ವಾ ಅಂತ. ಸೊ ನನ್ನ ಸಿನಿಮಾ ಮುಖೇನೇ ನೀವು ಬಂದಿರೋದು ತುಂಬಾ ಖುಷಿ ಆಯ್ತು. ಅಂಡ್ ಲಹರಿ ವೇಲು ಸರ್, ನೀವು ಬಂದಿರೋದಕ್ಕೆ ತುಂಬಾ ಥ್ಯಾಂಕ್ ಯು. ಅಂಡ್ ಸರ್ ನೀವು ಅಡುಗೆನ ಸಖತ್ತಾಗಿ ಮಾಡ್ತೀರಾ, ನೀವು ಮಾತು ಚೆನ್ನಾಗಿ ಆಡ್ತೀರಾ, ಥ್ಯಾಂಕ್ ಯು. ಅಂಡ್ ಹೀಗೂ ಉಂಟೆ ಮತ್ತೆ ನೆನಪಾಯ್ತು ಸರ್ ಬಾಲ್ಯದಲ್ಲಿ ನೋಡಿದ್ದು, ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ನಮ್ಮ Big FM ಅಲ್ಲಿ ನಾನು 11 ವರ್ಷ ಕೆಲಸ ಮಾಡಿದ್ದೆ ಮಂಗಳೂರಲ್ಲಿ. ನಮ್ಮ ಪ್ರದೀಪ್ ಸರ್ ಬಂದಿರೋದಕ್ಕೂ ಥ್ಯಾಂಕ್ ಯು ಸೋ ಮಚ್, ಎಲ್ಲರಿಗೂ ಥ್ಯಾಂಕ್ ಯು. ಅಂಡ್ ಇವಾಗ ನಮ್ಮ ಏನು ಇದೊಂದು ಕಾಂಟೆಂಟ್ ಓರಿಯೆಂಟೆಡ್ ಸಿನಿಮಾ, ನಾವು ಅದೇ ಹೇಳ್ತಾ ಇರೋವಂಥದ್ದು. ಇದೇನೋ ಅಬ್ಬರ ಇರುವಂತಹ ಸಿನಿಮಾ ಅಲ್ಲ, ಅಥವಾ ಆಕ್ಷನ್ ಇರುವಂತಹ ಸಿನಿಮಾ, ಅಥವಾ ಒಂದು ಬಿಲ್ಡಪ್ಗಳಿರುವಂತಹ ಸಿನಿಮಾ ಅಲ್ಲ. ಒಂದು ಸೂಪರ್ ಆಗಿರುವಂತಹ ಕಥೆ ಇದೆ. ಆ ಕಥೆನ ಹೇಳಲಕ್ ನಾನು ಮುಂದೆ ಇದ್ದೀನಿ. ಅಂದ್ರೆ ನನ್ನ ಮುಖೇನ ಕತೆ ಹೇಳ್ತಾ ಇದ್ದಾರೆ ಚೈನ್ ಶೆಟ್ಟಿ ಸರ್. ಸೊ ಹಾಗಾಗಿ ಕಥೆ ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ನನಗೆ ಆಸೆ ಇತ್ತು ಒಂದು ಪೊಲೀಸ್ ಕ್ಯಾರೆಕ್ಟರ್ ಮಾಡಬೇಕು ಅಂತ. ಈ ಕತೆ ಇನ್ನೂ ಏನಕ್ಕೆ ಇಷ್ಟ ಆಯ್ತು ಅಂತಂದ್ರೆ, ನಾನೊಂದು ಕತೆ ಮಾಡಿದ್ದೆ, ನಾನು ಡೈರೆಕ್ಷನ್ ಎಲ್ಲ ಮಾಡ್ತೀನಿ. ಸೊ ಆಗಿರ್ಬೇಕಾದ್ರೆ ನಂದೊಂದು ಪೊಲೀಸ್ ಕತೆ ಇತ್ತು. ಚೈನ್ ಶೆಟ್ಟಿ ಸರ್ ಕ್ಲಾರಿಟಿ ನೋಡಿ ನಾನು ಹೇಳಿದೆ, ಸರ್ ಸದ್ಯಕ್ಕೆ ನಾನು ನನ್ನದ್ ಮಾಡಲ್ಲ, ಸೊ ನಿಮ್ಮದ್ ಮಾಡಿ, ನಾನು ಒಂದು ಸ್ವಲ್ಪ ಟೈಮ್ ಆದ್ಮೇಲೆ ಮಾಡ್ತೀನಿ ಅಂತ ಅಷ್ಟು ನಂಬಿ ನಾನು ಈ ಸಿನಿಮಾ ಮಾಡಿದ್ದೀನಿ. ಸೊ ಹಾಗಾಗಿ ಫೆಬ್ರವರಿ 7
ನಮ್ಮ ಗುರುಜಿ ಹತ್ರನು ಕೇಳಿದೆ, ಆರ್ಯವರ್ಧನ್ ಗುರುಜಿ ಅವ್ರ ಹತ್ರ, ಗುರುಜಿ 7 ತಾರೀಕು ಹೆಂಗಿದೆ ಹೇಳಿ ನನಗೆ ಅಂತ. ಅವ್ರು ಅಂದಿದ್ದಾರೆ ಚೆನ್ನಾಗಿರುತ್ತೆ ಬಿಡು ಮಗ ಅಂತ. ಅದೇನು ಅಂತ ಹೇಳಕ್ ನೋಡ್ದೆ. 7 ತಾರೀಕಿಗೆ ನೋಡೋಣ. ಎನಿವೇಸ್, ನಮ್ಮ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್. ಏನಕ್ಕೆ ಅಂತಂದ್ರೆ ನಾವು ಕಳೆದ ಒಂದ್ 2-3 ವಾರದಿಂದ ವಾರಕ್ಕೊಂದು ಪ್ರೆಸ್ ಮೀಟ್ ಇಡ್ತಾನೆ ಇದೀವಿ. ಅದ್ರ ಹೆಸರಷ್ಟೇ ಚೇಂಜ್ ಆಗುತ್ತೆ. ಒಂದು ಟ್ರೇಲರ್ ಲಾಂಚ್ ಅಂತ ಇರುತ್ತೆ, ಟೀಸರ್ ಲಾಂಚ್ ಅಂತ ಇರುತ್ತೆ, ಪ್ರೀ ರಿಲೀಸ್ ಅಂತ ಇರುತ್ತೆ. ಬಟ್ ನೀವು ಎಲ್ಲದಕ್ಕೂ ಬಂದು ನಮ್ಗೆ ಪ್ರೋತ್ಸಾಹ ಮಾಡ್ತಾ ಇದ್ರ, ಥ್ಯಾಂಕ್ ಯು ಸೋ ಮಚ್. ಅಂಡ್ ಇವತ್ತು ನಾವು ತುಂಬಾ ಟ್ರೈ ಮಾಡಿದ್ವಿ ಯಾರೊಬ್ರು ದೊಡ್ಡ ಸ್ಟಾರ್ ಬರಬೇಕು ಅಂತ, ಬಟ್ ಟೈಮ್ ಕಡಿಮೆ ಇತ್ತು, ಯಾರಿಗೂ ಆನ್ ಟೈಮ್ ಬರೋದಕ್ಕಾಗಿಲ್ಲ. ಇನ್ನು ಸಿನಿಮಾ ರಿಲೀಸ್ಗೆ ಬಂದು ನೋಡಿ ಒಳ್ಳೆ ರಿವ್ಯೂ ಸಿಗುತ್ತೆ ಅನ್ನೋ ಅಂತ ಒಂದು ಹೋಪ್ಸ್ ಅಲ್ಲಿ ಇದೀವಿ. ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಅಂಡ್ ಇನ್ನು ಮಾತಾಡಿದ್ರೆ ನೀವು ಹೇಳ್ತೀರಾ ಸಾಕು ಸಿನಿಮಾದಲ್ಲಿ ನೋಡ್ತೀವಿ ನಾವು ಅಂತ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅಲ್ಲ. ಥ್ಯಾಂಕ್ ಯು ಅಧಿಪತಿ. ಅಂಡ್ ಪ್ರೊಡ್ಯೂಸರ್ಸ್ಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು. ಏನಕ್ಕೆ ಅಂತಂದ್ರೆ ನಮ್ಮ ಕುಲ್ದೀಪ್ ಸರ್ ಮಾತ್ರ ಅಲ್ಲ, 3 ಜನ ಕೋ ಪ್ರೊಡ್ಯೂಸರ್ಸ್ ಇದ್ದಾರೆ. ಅವ್ರಿಗೆ ಥ್ಯಾಂಕ್ ಯು. ಬಿಕಾಸ್ ಒಂದು ಪ್ರಾಡಕ್ಟ್ ಆಗ್ಬೇಕು ಅಂತಂದ್ರೆ ಒಬ್ರು ಪ್ರೊಡ್ಯೂಸರ್ ಜೊತೆಗೆ ಅವ್ರಿಗೆ ಬಲ ತುಂಬೋದಕ್ಕೆ ಇನ್ನೂ ಮೂವರಿದ್ದಾರೆ ಅಂತಂದ್ರೆ ಆ ಶಕ್ತಿ ಜಾಸ್ತಿ ಆಯ್ತು ಅಂತ. ಇನ್ನೂ ಖುಷಿ ಏನು ಅಂತಂದ್ರೆ ನಮ್ಗೊಬ್ರು ಯೋಧರಿದ್ದಾರೆ. ಸೊ ಎಕ್ಸ್ ಮಿಲಿಟರಿ ಪರ್ಸನ್ ಇದ್ದಾರೆ. ಅದು ಒಂದು ಬ್ಲೆಸ್ಸಿಂಗ್ ಅಂತ ಅನ್ಕೋತೀವಿ ನಾವು. ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ದ ಆಪರ್ಚುನಿಟಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಅಧಿಪತದ ಖಡಕ್ ಪೊಲೀಸ್ ಆಫೀಸರ್, ಹಾಗೆ ಸೌತ್ ಇಂಡಿಯಲ್ಲಿ ಯೂಜ್ ಫ್ಯಾನ್ ಫಾಲೋಯಿಂಗ್ ಇರೋಂಥ ರೂಪೇಶ್ ಶೆಟ್ಟಿ ಅವರ ಸಿನಿಮಾ ಬರ್ತದೆ. ಎಲ್ಲರೂ ಕೂಡ ಫೆಬ್ರವರಿ 7ನೇ ತಾರೀಕು ಬಂದು ನೋಡೋಣ ಅಂತ ಹೇಳ್ತಾ ಧನ್ಯವಾದಗಳು ಸರ್. ಹಾಗೆ ಸರ್, ಅವ್ರ ತಂದೆ ತಾಯಿ, ಪ್ರೊಡ್ಯೂಸರ್ ತಂದೆ ತಾಯಿ, ದೀಪ ಅವ್ರ ತಂದೆ ತಾಯಿ, ದಯವಿಟ್ಟು ಒಂದು ಕ್ಷಣ ವೇದಿಕೆ ಮೇಲೆ ಬರಬೇಕಾಗಿ ಮಾಡ್ತೀನಿ. ಶ್ರೀಯುತ ಲಕ್ಷ್ಮೇಗೌಡರು ಹಾಗೂ ಶ್ರೀಮತಿ ಲಲಿತಾ ಅವರು, ಇವತ್ತು ದೀಪ ಅವರು ಇಷ್ಟು ರಿಸ್ಕ್ ತಗೊಂಡು ಒಂದು ಒಳ್ಳೆ ಕನ್ನಡ ಸಿನಿಮಾ ಕೊಡ್ತಾರೆ ಅಂತ ಹೇಳಿದ್ರೆ ನಿಮ್ಮ ಒಂದು ಸಹಕಾರ ಕಾರಣ ಅಂತ ಹೇಳ್ತಾ, ಶ್ರೀ ಲಕ್ಷ್ಮೇಗೌಡರು ಹಾಗೂ ಶ್ರೀಮತಿ ಲಲಿತಾ ಅವರು ವೇದಿಕೆ ಮೇಲೆ ಬರಬೇಕು. ಅವ್ರಿಗೆ ದೀಪ ಅವರು ಆಗಮಿಸಬೇಕು. ನಿರ್ದೇಶಕ, ನಿರ್ಮಾಪಕ ಇಬ್ರು ಕೂಡ ಒಂದು ಗೌರವ ಸಮರ್ಪಣೆ ಮಾಡ್ಬೇಕಾಗಿ ವಿನಂತಿ ಮಾಡ್ಕೊತಾ ಇದ್ದಾರೆ. ಯಾರಿಗೆ? ಅವರು ಜೊತೆಗೆ ಜಾಹ್ನವಿ ಮೇಡಮ್ ಕೂಡ ಬರಬೇಕು ವೇದಿಕೆ ಮೇಲೆ. ಎಸ್, ಕ್ಷಮೆ ಇರಲಿ, ನನಗೆ ಅಷ್ಟೊಂದು ಸಿನಿಮಾ ಇಂಡಸ್ಟ್ರೀಸ್ ಬಗ್ಗೆ ಮಾತಾಡೋಕೆ ಬರ್ತಿಲ್ಲ. ನನ್ನ ಆತ್ಮೀಯರು, ಸದಾ ನನ್ನ ಜೊತೆಯಲ್ಲಿ ಸುಮಾರು ಒಂದು 20-25 ವರ್ಷದಿಂದ ನಾವೆಲ್ಲ ಸ್ನೇಹಿತರು. ಲಹರಿವೇಲು ಅವರು ಪ್ರಥಮವಾಗಿ ಸಿನಿಮಾ ಅಂತ ಬಂದ ತಕ್ಷಣ ನನಗೆ ತಟ್ಟಂತ ಉಳಿದದ್ದೇ ನಮ್ಮ ಲಹರಿವೇಲು ಅವ್ರದ್ದು. ಹಾಗಾಗಿ ನಾನು ಅವ್ರನ್ನ ಪರಿಚಯ ಮಾಡಿಸಿದ್ದು ನನ್ನ ಮಗನಿಗೆ ಹೇಳಿ ಮಾತಾಡಪ್ಪ ಅಂತ ಹೇಳಿದೆ. ತಮ್ಮಲ್ಲಿ ಈ ಎಂಟೈರ್ ಕರ್ನಾಟಕದ ಎಲ್ಲ ಜನತೆಗಳಲ್ಲಿ ಕೋರ್ಕೊಳ್ಳೋದೇನೆಂದರೆ, ಮಾಧ್ಯಮದವರು ಬಹಳ ದೊಡ್ಡ ಒಂದು ವಿಶೇಷವಾದಂಥ ಮನಸ್ಸು ಕೊಟ್ಟು ನೀವೆಲ್ಲ ಪ್ರಚಾರ ಮಾಡಿದ್ರೆ ಖಂಡಿತ ಇದು ರೂಪೇಶ್ ಶೆಟ್ಟಿ ಮತ್ತು ಜಾಹ್ನವಿ ಅವರ ಬಹುಮುಖ ಪ್ರತಿಭೆಗೆ ಅದು ಸಾಕ್ಷಿ ಆಗುತ್ತೆ. ಮತ್ತು ನೀವು ಅಂತ ಕೊಡುವಂಥ ಒಂದು ಫೀಡ್ಬ್ಯಾಕ್ ಏನಿದೆಯೋ ಅದು ತುಂಬ ಇದಾಗುತ್ತೆ. ನನ್ನ ಆತ್ಮೀಯರು, ನನ್ನ ಬಂಧುಗಳು ಆದಂಥ ನಮ್ಮ ಆರ್ ಪಿ ಪ್ರಕಾಶ್ ಮತ್ತು ಆರ್ ಪಿ ಶ್ರೀನಿವಾಸು, ಮತ್ತು ನಮ್ಮ TV9 ನಾರಾಯಣ ಸ್ವಾಮಿ ಅವರು, ನಮ್ಮ ಪ್ರದೀಪ್ ಸರ್ ಅವ್ರದ್ದು ಮಾತುಗಳು ನಾನು ರೇಡಿಯೋದಲ್ಲಿ ಗಾಡಿನಲ್ಲಿ ಹೋಗ್ಬೇಕಾದ್ರೆ ಅವ್ರ ಪ್ರದೀಪ್ ಕೇಳಿ, ನನ್ನ ಮಗ ಹೇಳ್ತಾ ಇರ್ತಾನೆ ರೆಡಿ, ನನಗೆ ತುಂಬಾ ಪರಿಚಯ ಇರ್ತಾರೆ ಅಂತ. ಹಾಗಾಗಿ ಅವರು ತುಂಬ ಬಂದು ಒಳ್ಳೆ ಉತ್ತಮವಾದಂಥ ಮಾತುಗಳನ್ನಾಡಿದ್ದಾರೆ, ಆಶಿಸಿದ್ದಾರೆ ಒಳ್ಳೆಯದಾಗಲಿ ಈ ಸಿನಿಮಾಗೆ ಅಂತ. ಈ ಆದಿಪತ್ರ ಅನ್ನುವಂಥ ತಾರಾಬಳಗಿರ್ತಕ್ಕಂಥ ಎಲ್ಲ ಕಲಾವಿದರುಗಳಿಗೂ ಒಂದು ಒಳ್ಳೆಯ ಒಂದು ಯಶಸ್ಸು ಕಾಣಲಿ. ಈ ಸಿನಿಮಾ ದಿನೋತ್ಸವದ ಕೂಡ ಆಚರಿಸಲಿ ಅಂತೇಳಿ ನಾವು ಎಲ್ಲರಿಗೂ ಕೇಳ್ಕೊಳ್ತೀವಿ. ಅದಕ್ಕೆ ಬಹುಮುಖ್ಯವಾಗಿ ಕನ್ನಡಿಗರು ನಾವು ಹೊಸ ಪ್ರತಿಭೆಗಳಿಗೆ, ಹೊಸ ಪ್ರೊಡ್ಯೂಸರ್ಗಳಿಗೆ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಳ್ತಾ, ನನ್ನ ಆತ್ಮೀಯರು ಹೇಳಿದ್ರು, ನಮ್ಮ ಲಹರಿವೇಲು ಅವರು, ಈ ಸಿನಿಮಾ ಸಾಂಗ್ಸ್ ಕೇಳಿದ ತಕ್ಷಣ ಗೌಡ್ರೆ ನನಗೆ ಇದು ಈ ಮಗು, ಅದು ನನ್ನ ಮಗು, ಅದು ತುಂಬ ಚೆನ್ನಾಗಿದೆ ಅದು ಅಂತ ಹೇಳಿ ಅವರೇ ನನಗೆ ಪಾಸಿಟಿವ್ ಆಗಿ ಹೇಳಿದಾಗ ನನಗೆ ಸಿನಿಮಾ ಇದು ಹೋಗಿ ಆಗುತ್ತೆ ಅಂತ ನನಗೆ ಹಾಗೆ ಮನಸ್ಸು ಬಂತು. ನಮಗೆ ಗೊತ್ತಿರಲಿಲ್ಲ. ನಾನು ಖಂಡಿತವಾಗ್ಲೂ ನಾವು ಸಿನಿಮಾ ಇಂಡಸ್ಟ್ರೀಸರಲ್ಲ. ನನಗೆ ಗೊತ್ತಿಲ್ದಿರ ನನ್ನ ಮಗ ತುಂಬ ಸೀಕ್ರೆಟಾಗಿ ಹೈಡ್ ಸೀಕ್ರೆಟ್ ಆಗಿ ಮಾಡ್ದ. ನನ್ನ ಸೊಸೆ ನನ್ನ ಹತ್ರ ಮಾತಾಡ್ತಾಳೆ ಜಾಸ್ತಿ, ಮಾತಾಡೋದಿಲ್ಲ ನನ್ನ ಹತ್ರ, ಏನೂ ಹೇಳೋದಿಲ್ಲ, ಯಾವ ವಿಷಯ ಏನು ಅಂತ ಹೇಳಿದ್ರೆ ನಾನು ಸ್ವಲ್ಪ ಮಾತಾಡೋದು ಇಂಟ್ರಾಕ್ಟ್ ಆಗೋದು ನನ್ನ ಡಾಕ್ಟ್ರಿನ ಹತ್ರನೇ. ಹಾಗಾಗಿ ಈ ಇಡೀ ತಂಡಕ್ಕೆ, ಇಡೀ ಏನು ತಾವೆಲ್ಲ ಈ ಕೋ ಪ್ರೊಡ್ಯೂಸರು, ತಾರಾ ಬಳಗ ಮತ್ತು ಎಲ್ಲರೂ ಏನು ಇದಕ್ಕೆ ಒಂದು ಶ್ರಮ ವಹಿಸಿ ನಿಮ್ಮ ಇಷ್ಟು ದಿನಗಳ ಕಷ್ಟ ನಿಮಗೆ ಪ್ರತಿಫಲ ಸಿಗುತ್ತೆ ಅನ್ನುವಂಥ ಆಶಿಸ್ತಾ ಈ ಒಂದು ಚಿತ್ರಕ್ಕೆ ತಾವೆಲ್ಲರೂ ಕನ್ನಡಿಗರು ಒಂದು ಸಹಕಾರ ಕೊಡಲಿ ಅಂತ ಕೇಳ್ಕೊಳ್ತಾ ಆಮೇಲೆ ಸವಿನಯವಾಗಿ ಪ್ರಾರ್ಥನೆ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕರ್ನಾಟಕ. ಧನ್ಯವಾದ. ಶ್ರೀ ನಾರಾಯಣ ಸ್ವಾಮಿ ಅವರು ಕೂಡ ತೆಗೆದಿದ್ದಾರೆ, ಅವ್ರಿಗೂ ಕೂಡ ಧನ್ಯವಾದಗಳು. ಹಾಗೆ ನಮ್ಮ ಜಾಹ್ನವಿಯವರ ಸ್ನೇಹಿತರು, ಉದ್ಯಮಿಗಳಂತ ಸ್ನೇಹ ರಾಕೇಶ್ ಅವರಿದ್ದಾರೆ, ಅವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ ಮಾಡ್ಕೊತಾ ಇದ್ದೀನಿ. ಒಂದು ಗೌರವ ಸ್ವೀಕರಿಸಬೇಕು.